Hello guys, welcome to the coding class. This is class number 7 of C language of video series. ಈಗ ಆಲ್ರೆಡಿ ನಾವು ಕಳೆದ 6 ಕ್ಲಾಸಸ್ ನಲ್ಲಿ ಸಿ ಲ್ಯಾಂಗ್ವೇಜ್ ನ ಬೇಸಿಕ್ಸ್ ಬಗ್ಗೆ ತುಂಬಾ ಕಲ್ತಿದೀವಿ ಅಂಡ್ ಪ್ರೋಗ್ರಾಮ್ ಡೆಮೋನು ಕೂಡ ನೋಡಿದೀವಿ. ನಾವು ಇವತ್ತಿನ ಕ್ಲಾಸ್ ನಲ್ಲಿ ಸಿ ಲ್ಯಾಂಗ್ವೇಜ್ ನಲ್ಲಿರುವ ಡೇಟಾ ಟೈಪ್ಸ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ಅದರ ಜೊತೆಗೆ ಇವತ್ತಿಂದ ನಾನು ಹೊಸ ಐಡಿ ನಲ್ಲಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಆ ಐಡಿ ಯಾವ್ದಂದ್ರೆ ಡೇವ್ C++. ಇದರಲ್ಲಿ ಸಿ ಪ್ರೋಗ್ರಾಮ್ ಮತ್ತು C++ ಎರಡು ಪ್ರೋಗ್ರಾಮ್ ಗಳನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಅದನ್ನ ಡೌನ್ಲೋಡ್ ಮಾಡೋದು ಹೇಗೆ ಹಾಗೂ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಈ ಐಡಿ ಏನಿದೆ, ಐಡಿ ಅಂದ್ರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಇದರಲ್ಲಿ ಗ್ರಾಫಿಕಲ್ ಎಲಿಮೆಂಟ್ಸ್ ಇರುತ್ತೆ ಅಂಡ್ ಇದರಲ್ಲಿ ಕಂಪೈಲರ್ ಕೂಡ ಇರುತ್ತೆ, ಎಡಿಟರ್ ಇರುತ್ತೆ ಅಂಡ್ ಇದರಲ್ಲಿ ನಾವು ಫಾಸ್ಟ್ ಆಗಿ ಈಸಿಯಾಗಿ ಪ್ರೋಗ್ರಾಮ್ಸ್ ನ ಎಡಿಟ್ ಮಾಡಬಹುದು, ರನ್ ಮಾಡಬಹುದು. ಸೊ ಅದನ್ನ ನಾನು ಇವತ್ತಿನ ಕ್ಲಾಸ್ ನಲ್ಲಿ ತೋರಿಸ್ತೀನಿ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಸಿ ಲ್ಯಾಂಗ್ವೇಜ್ ನಲ್ಲಿರುವಂತಹ ಡೇಟಾ ಟೈಪ್ಸ್ ಅಂದ್ರೆ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಅಂಡ್ ವಾಯ್ಡ್ ನ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಂಡ್ ವರ್ಗೂ ನೋಡ್ತಾ ಇರಿ. ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ಅಥವಾ ಡೆಸ್ಕ್ಟಾಪ್ ನಲ್ಲಿ ಬರುತ್ತೆ. ಸೊ ಆಗ ನೀವು ಯಾವ ವಿಡಿಯೋನು ಮಿಸ್ ಆಗೋದಿಲ್ಲ. ಗೂಗಲ್ ಕ್ರೋಮ್ ನ ಓಪನ್ ಮಾಡಿ ಹಾಗೂ ಸರ್ಚ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಡೇವ್ C++. ಸೊ ಡೇವ್ C++ ಅನ್ನೋದು ಒಂದು ಕಂಪೈಲರ್ ಪ್ಲಸ್ ಎಡಿಟರ್ ಎಲ್ಲಾನು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಸರ್ಚ್ ಮಾಡಿದಾಗ ಬಂದಿರೋ ರಿಸಲ್ಟ್ ನಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಡೇವ್ C++ ಡೌನ್ಲೋಡ್ sourceforge.net ಅಂತ ಲಿಂಕ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಆಕ್ಚುಯಲ್ ಡೌನ್ಲೋಡ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಈ ಒಂದು ಸ್ಕ್ರೀನ್ ನಲ್ಲಿ ಡೌನ್ಲೋಡ್ ಅನ್ನುವ ಒಂದು ಲಿಂಕ್ ಇರುತ್ತೆ, ಈ ಗ್ರೀನ್ ಬಟನ್, ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ಆಗುತ್ತೆ. ಸೊ ಸಿಂಪಲ್ ಸ್ಟೆಪ್. ಸೊ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ, ಇದು ಡೌನ್ಲೋಡ್ ಆಗೋದಕ್ಕೆ ಬಿಡಿ. ಜಸ್ಟ್ 48 MB ಇದೆ ಅಷ್ಟೇ. ಸೊ ಇಲ್ಲಿ ನೋಡಿ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದಂತಹ ಫೈಲ್ ಸಿಕ್ಕಿದೆ ಇಲ್ಲಿ, ಡೇವ್ CPP 5.11. ಓಕೆ, ಸೊ ಇದು ಒಂದು ಸೆಟ್ ಆಫ್ ಫೈಲ್. ಈ ರೀತಿ ನಿಮಗೆ ಡೌನ್ಲೋಡ್ಸ್ ಅನ್ನೋ ಫೋಲ್ಡರ್ ನಲ್ಲಿ ಸಿಗುತ್ತೆ ನೀವು ಡೌನ್ಲೋಡ್ ಕಂಪ್ಲೀಟ್ ಆದ ತಕ್ಷಣ. ಅಂಡ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಸೊ ಜಸ್ಟ್ ಒಂದು 2-3 ಮಿನಿಟ್ಸ್ ಟೈಮ್ ತಗೊಳುತ್ತೆ ಅಷ್ಟೇ. ಎಸ್ ಅಂತ ಹೇಳಿ ಅಂಡ್ ಇಲ್ಲಿ ಅನ್ಪ್ಯಾಕಿಂಗ್ ಆಗ್ತಾ ಇದೆ. ಜಸ್ಟ್ ಇದು ಅನ್ಪ್ಯಾಕಿಂಗ್ ಆಗೋವರೆಗೂ ವೇಟ್ ಮಾಡಿ. ಅಂಡ್ ಈಗ ಇದು ಕಂಪ್ಲೀಟ್ ಆಗಿದೆ. ಸೊ ಪ್ಲೀಸ್ ಸೆಲೆಕ್ಟ್ ಅ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಇದರಿಂದ ನೀವು ಜಸ್ಟ್ ಇಂಗ್ಲಿಷ್ ಅಂತ ಇರುತ್ತೆ, ಓಕೆ ಕೊಡಿ ಅಂಡ್ ಐ ಅಗ್ರಿ, ನೆಕ್ಸ್ಟ್ ಅಂಡ್ ಇನ್ಸ್ಟಾಲ್. ಸೊ ಇದು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗೋದಕ್ಕೆ ಬಿಡಿ. ಸೊ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಈ ರೀತಿ ವಿಂಡೋ ಬರುತ್ತೆ. ಇದರಲ್ಲಿ ಜಸ್ಟ್ ಫಿನಿಶ್ ನ ಕ್ಲಿಕ್ ಮಾಡಿ ಅಂಡ್ ಫಸ್ಟ್ ಟೈಮ್ ಕಾನ್ಫಿಗರೇಷನ್ ಕೇಳುತ್ತೆ. ಸೊ ಫಸ್ಟ್ ಟೈಮ್ ಕಾನ್ಫಿಗರೇಷನ್ ಅಲ್ಲಿ ನೀವು ಜಸ್ಟ್ ಏನ್ ಮಾಡೋಂಗಿಲ್ಲ, ಜಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ ಅಷ್ಟೇ, ಏನು ಚೇಂಜಸ್ ಮಾಡಬೇಡಿ. ಅಂಡ್ ಇಲ್ಲಿ ನಿಮ್ಗೆ ವಿಂಡೋ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಫಸ್ಟ್ ಟೈಮ್ ವಿಂಡೋ ಡಿಸ್ಪ್ಲೇ ಆಗುತ್ತೆ. ಅಂಡ್ ಇಲ್ಲಿ ಬನ್ನಿ, ಇಲ್ಲಿ ನೋಡಿ 32 ಬಿಟ್ ರಿಲೀಸ್, 64 ಬಿಟ್ ರಿಲೀಸ್ ಕೂಡ ಇರುತ್ತೆ. ನೀವು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ 64 ಬಿಟ್ ರಿಲೀಸ್ ಅಂತಿದೆ. ಸಮ್ ಟೈಮ್ ನೀವು 32 ಬಿಟ್ ರಿಲೀಸ್ ತಗೋಬೇಕಾಗುತ್ತೆ, ಯಾಕಂದ್ರೆ ನನ್ನ ಸಿಸ್ಟಮ್ 64 ಬಿಟ್ ಇರೋದ್ರಿಂದ ನಾನು 64 ಬಿಟ್ ರಿಲೀಸ್ ತಗೊಂಡಿದ್ದೀನಿ. ಹೇಗೆ ಇದನ್ನ ಚೆಕ್ ಮಾಡೋದು ಅಂದ್ರೆ, ನೀವು ಸಿಂಪ್ಲಿ ಮೈ ಕಂಪ್ಯೂಟರ್ ಅಥವಾ ದಿಸ್ PC ಓಪನ್ ಮಾಡಿ, ಅದರಲ್ಲಿ ಕಂಪ್ಯೂಟರ್ ಟ್ಯಾಬ್ ನ ಕ್ಲಿಕ್ ಮಾಡಿ, ಸಿಸ್ಟಮ್ ಪ್ರಾಪರ್ಟೀಸ್ ನ ತಗೊಳ್ಳಿ. ಈ ರೀತಿ ಬರಬೇಕು. ಈ ವಿಂಡೋದಲ್ಲಿ ಇರುತ್ತೆ ನೋಡಿ, ಇಲ್ಲಿ ಸಿಸ್ಟಮ್ ಟೈಪ್ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಇಲ್ಲಿ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಇದೆ, ಆದ್ರಿಂದ ನಾನು ನನ್ನ ಕಂಪ್ಯೂಟರ್ ನಲ್ಲಿ 64 ಬಿಟ್ ರಿಲೀಸ್ ತಗೊಂಡಿದ್ದೀನಿ. ಸೊ ಇದಾದ್ಮೇಲೆ ಇಲ್ಲಿ ಫೈಲ್ ಮೆನು ಇರುತ್ತೆ. ಫೈಲ್ ಮೆನು ನಲ್ಲಿ ಬಂದು ನ್ಯೂ ಸೋರ್ಸ್ ಫೈಲ್ ನ ಚೂಸ್ ಮಾಡಿ. ಸೊ ಈ ರೀತಿಯಾಗಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ, ರೈಟ್. ಸೊ ನೀವು ಇಷ್ಟ ದಿನ ನಾನು ಟರ್ಬೋ C++ ನಲ್ಲಿ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ನೀವು ಟರ್ಬೋ C+ ನ ಬೇಕಿದ್ರೆ ಕಂಟಿನ್ಯೂ ಮಾಡಿ, ನಿಮ್ಗೆ ಕಂಫರ್ಟಬಲ್ ಆಗಿದ್ರೆ, ಅಥವಾ ಈ ಡೇವ್ C++ ನಲ್ಲಿ ಪ್ರೋಗ್ರಾಮಿಂಗ್ ನ ನೀವು ಮಾಡಬಹುದು. ಎರಡೂ ಕೂಡ ಸೇಮ್ ಕಂಪೈಲರ್, ಬಟ್ ಇಲ್ಲಿ ಗ್ರಾಫಿಕಲ್ ಎಲಿಮೆಂಟ್ಸ್ ತುಂಬಾ ಇರುತ್ತೆ. ನಾವು ಇಲ್ಲಿ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ, ಫಾಸ್ಟ್ ಆಗಿ ಮಾಡಬಹುದು ಕಂಪೇರಿಟಿವ್ಲಿ ಟರ್ಬೋ C++. ಸೊ ಬನ್ನಿ, ಈಗ ನಾನು ಸಿಂಪಲ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಪ್ರೋಗ್ರಾಮ್ ಟು ಪ್ರಿಂಟ್ ಅ ಲೈನ್. ಸಿಂಪಲ್ ಒಂದು ಲೈನ್ ಪ್ರಿಂಟ್ ಮಾಡೋದಕ್ಕೆ ನಾನು ಪ್ರೋಗ್ರಾಮ್ ನ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಹ್ಯಾಶ್ ಇನ್ಕ್ಲೂಡ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಅಂಡ್ ಇದರಲ್ಲಿ ಒಂದು ಬ್ಯೂಟಿಫುಲ್ ಥಿಂಗ್ ಏನು ಅಂದ್ರೆ, ಸೊ ಹೇಳ್ತೀನಿ ನೋಡಿ, ನಾವು ಓಪನಿಂಗ್ ಬ್ರಾಕೆಟ್ ನ ಓಪನ್ ಪ್ರೆಸ್ ಮಾಡಿದ ತಕ್ಷಣ ಕ್ಲೋಸಿಂಗ್ ಬ್ರಾಕೆಟ್ ಆದಾಗ ಅದೇ ಕ್ಲೋಸ್ ಆಗುತ್ತೆ.
ಸೊ ನೋಡಿ ಇಲ್ಲಿ ನಾನು ಓಪನಿಂಗ್ ಫ್ಲವರ್ ಬ್ರಾಕೆಟ್ ಪ್ರೆಸ್ ಮಾಡ್ತೀನಿ, ಸೊ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ಅದೇ ಬರುತ್ತೆ. ಸೊ ಇದು ಒಂದು ಬ್ಯೂಟಿಫುಲ್ ಥಿಂಗ್ ಇದರಲ್ಲಿ. ಸೊ ಕಂಪೈಲರ್ ಗೊತ್ತು ಯಾವಾಗ ಓಪನ್ ಮಾಡಬೇಕು, ಯಾವಾಗ ಕ್ಲೋಸ್ ಮಾಡಬೇಕು, ಸೊ ಪ್ರತಿಯೊಂದಕ್ಕೂ ಒಂದು ಪೇರ್ ಅನ್ನೋದು ಇರಬೇಕು ಅನ್ನೋದು ಗೊತ್ತಿದೆ. ಆದ್ರಿಂದ ಇಲ್ಲಿ ಅದೇ ನಮಗೆ ಕ್ಲೋಸಿಂಗ್ ಬ್ರಾಕೆಟ್ ಕೊಟ್ಬಿಡುತ್ತೆ. ಅಂಡ್ ಒಂದು ಸಿಂಪಲ್ ಮೆಸೇಜ್ ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ ನಮಗೆ. ಹಾಯ್ ಹಲೋ ವೆಲ್ಕಮ್ ಟು ಮೈ ಕೋಡಿಂಗ್ ಕ್ಲಾಸ್, ರೈಟ್. ಸೊ ಇದನ್ನ ನಾವು ರನ್ ಮಾಡಬೇಕು. ಹೇಗೆ ರನ್ ಮಾಡೋದು ಅಂದ್ರೆ ಇಲ್ಲಿ ಒಂದು ಐಕಾನ್ಸ್ ಇದೆ, ನೀವು ಐಕಾನ್ಸ್ ನ ಯೂಸ್ ಮಾಡಿ ಕಂಪೈಲ್ ಅಂಡ್ ರನ್. ಸೊ ಈ ಐಕಾನ್ ಪ್ರೆಸ್ ಮಾಡಿದ್ರೆ ಕಂಪೈಲ್ ಆಗಿ ರನ್ ಕೂಡ ಆಗುತ್ತೆ. ಸೊ ಈ ಫೈಲ್ ನ ಸೇವ್ ಮಾಡಿ ಇಟ್ಕೊಳ್ಳೋಣ. ನಾನು ಡಾಕ್ಯುಮೆಂಟ್ಸ್ ನಲ್ಲಿ ಸೇವ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಪ್ರೋಗ್ರಾಮ್ ಡಾಟ್ ಸಿ ಕೊಡೋದನ್ನ ನೀವು ಮರಿಬಾರ್ದು. ಅಂಡ್ ಸೇವ್ ಆಸ್ ಟೈಪ್ ನಲ್ಲಿ ನೀವು ತಗೋಬೇಕು ಸಿ ಸೋರ್ಸ್ ಫೈಲ್ಸ್ ಅಂತ. ಸಿ ಸೋರ್ಸ್ ಫೈಲ್ಸ್ ನ ತಗೊಂಡಾಗ ಮಾತ್ರ ಇಲ್ಲಿ ಡಾಟ್ ಸಿ ಎಕ್ಸ್ಟೆನ್ಷನ್ ಜೊತೆ ಸೇವ್ ಆಗುತ್ತೆ, ರೈಟ್. ಸೊ ಓಕೆ, ನಾವು ಗೆಟ್ ಸಿ ಹೆಚ್ ಕೊಟ್ಟಿಲ್ಲ ಅಂಡ್ ಸೆಮಿಕೋಲನ್ ಕೂಡ ಮಿಸ್ ಮಾಡಿದೀವಿ. ಸೊ ಎರಡನ್ನು ಆಡ್ ಮಾಡ್ಬಿಡೋಣ. ಸೊ ಎರರ್ ಕೂಡ ಇಲ್ಲಿ ತುಂಬಾ ಈಸಿ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸುತ್ತೆ ನೋಡಿ. ಎಕ್ಸ್ಪೆಕ್ಟೆಡ್ ಸೆಮಿಕೋಲನ್ ಅಂತ ಇಲ್ಲಿ ಹೇಳ್ತಿದೆ, ಸೆಮಿಕೋಲನ್ ಎಕ್ಸ್ಪೆಕ್ಟ್ ಮಾಡಬೇಕಿದೆ ಅಂತ ಇಲ್ಲಿ ಹೇಳ್ತಿದೆ. ಸೊ ಟರ್ಬೋ ಸಿ ನಲ್ಲಿ ಸೆಮಿಕೋಲನ್ ಮಿಸ್ ಮಾಡಿದ್ರೆ ಏನಂತ ಎರರ್ ಕೊಡುತ್ತೆ, ಸ್ಟೇಟ್ಮೆಂಟ್ ಮಿಸ್ಸಿಂಗ್ ಅಂತ ಕೊಡುತ್ತೆ. ಬಟ್ ಇಲ್ಲಿ ಏನ ಎರರ್ ಕೊಡ್ತಿದೆ ನೋಡಿ, ಎಕ್ಸ್ಪೆಕ್ಟೆಡ್ ಸೆಮಿಕೋಲನ್ ಬಿಫೋರ್ ಫ್ಲವರ್ ಬ್ರಾಕೆಟ್ ಟೋಕನ್, ರೈಟ್. ಸೊ ಈಗ ರನ್ ಮಾಡ್ತೀನಿ ನಾನು. ಅಂಡ್ ಎಸ್, ಸೊ ಇಲ್ಲಿ ನೋಡಿ ಕನ್ಸೋಲ್ ವಿಂಡೋ ಸೆಪರೇಟ್ ವಿಂಡೋದಲ್ಲಿ ನಮಗೆ ಔಟ್ಪುಟ್ ಬಂದಿದೆ. ಹಾಯ್ ಹಲೋ ವೆಲ್ಕಮ್ ಟು ಮೈ ಕೋಡಿಂಗ್ ಕ್ಲಾಸಸ್, ರೈಟ್. ಕ್ಲೋಸ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ತುಂಬಾ ವರ್ಕ್ ಮಾಡೋದು ಈಸಿ ಆಗಿರುತ್ತೆ. ಅಂಡ್ ನಾನೀಗ ಡೇಟಾ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಆ ಒಂದು ಪ್ರೆಸೆಂಟೇಷನ್ ನ ಕಂಟಿನ್ಯೂ ಮಾಡೋಣ. ಸೊ ಹಾಗಿದ್ರೆ ಡೇಟಾ ಟೈಪ್ ಅಂದ್ರೆ ಏನು, ಈಗ ಆಲ್ರೆಡಿ ಗೊತ್ತಾಗಿದೆ. ನಾವು ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಸಿಂಪಲ್ ಆಗಿ ಕಲ್ತಿದೀವಿ. ಈಗ ನಾವು ಒಂದು ಪ್ರೋಗ್ರಾಮ್ ನ ಎಡಿಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ, ಅಫ್ಕೋರ್ಸ್ ನಮಗೆ ಗೊತ್ತಿದೆ. ಸೊ ಪ್ರೋಗ್ರಾಮ್ ಪ್ರಾಸೆಸಿಂಗ್ ಮಾಡಬೇಕು ಅಂದ್ರೆ ನಮ್ಮ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕು, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಪ್ರೋಗ್ರಾಮ್ಗೆ ಡೇಟಾನ ಕೊಡಬೇಕು, ಡೇಟಾನ ಪ್ರೊವೈಡ್ ಮಾಡಬೇಕು. ಡೇಟಾ ಮೇ ಬಿ ನಂಬರ್ಸ್ ಅಲ್ಲಿ ಇರಬಹುದು, ಅಂದ್ರೆ ಇಂಟೀಜರ್ಸ್ ಅಲ್ಲಿ ಇರಬಹುದು, ಅಥವಾ ಫ್ರಾಕ್ಷನ್ಸ್ ಅಲ್ಲಿ ಇರಬಹುದು. ಅಂದ್ರೆ ಟೆಕ್ನಿಕಲಿ ಹೇಳ್ಬೇಕಂದ್ರೆ ರಿಯಲ್ ನಂಬರ್ಸ್ ಆಗಿರಬಹುದು. ಗೊತ್ತಾಯ್ತಲ್ಲ, ನಂಬರ್ಸ್ ಅಲ್ಲಿ ನಾವು ಇಂಟೀಜರ್ ನಂಬರ್ಸ್ ಕೊಡ್ತೀವಿ, ಈ ಫ್ರಾಕ್ಷನ್ಸ್ ಇರುವಂತ ರಿಯಲ್ ನಂಬರ್ಸ್ ಕೊಡ್ತೀವಿ. ಅಂದ್ರೆ ಡೆಸಿಮಲ್ ಪಾಯಿಂಟ್ ಯಾವ ನಂಬರ್ ಅಲ್ಲಿ ಇರುತ್ತೆ ಆ ಒಂದು ನಂಬರ್ಸ್ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ ರೀತಿನೂ ಇರಬಹುದು. ಅಥವಾ ಸಿಂಗಲ್ ಕ್ಯಾರೆಕ್ಟರ್ಸ್ ನ ಕೂಡ ಕೊಡ್ತೀವಿ, ಅಥವಾ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಸ್ಟ್ರಿಂಗ್ ನ ಕೂಡ ನಾವು ಕೊಡ್ತೀವಿ. ಸೊ ಇವೆಲ್ಲವೂ ಕೂಡ ನಾವು ಪ್ರೋಗ್ರಾಮ್ಗೆ ಕೊಡುವಂತ ಡೇಟಾ. ಇಂಟೀಜರ್ಸ್, ರಿಯಲ್ ನಂಬರ್ಸ್, ಕ್ಯಾರೆಕ್ಟರ್ಸ್, ಸ್ಟ್ರಿಂಗ್ಸ್. ಸೊ ಇವನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ನಮ್ಗೆ ರಿಸಲ್ಟ್ ನ ಕೊಡುತ್ತೆ. ಸೊ ಹಾಗಿದ್ಮೇಲೆ ಪ್ರೋಗ್ರಾಮ್ಗೆ ನಾವು ಯಾವ ಟೈಪ್ ಆಫ್ ಡೇಟಾ ಕೊಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ಸ್ಪೆಸಿಫೈ ಮಾಡಿ ಹೇಳ್ಬೇಕು. ಆಗ ಮಾತ್ರ ಕಂಪೈಲರ್ಗೆ ಗೊತ್ತಾಗುತ್ತೆ ಆ ಡೇಟಾನ ಹೇಗೆ ಪ್ರೋಸೆಸ್ ಮಾಡಬೇಕು ಅಂತ. ಯಾಕೆಂದ್ರೆ ಇಂಟೀಜರ್ ಡೇಟಾನ ಪ್ರೋಸೆಸ್ ಮಾಡುವಂತಹ ಮೆಥಡ್ ರಿಯಲ್ ನಂಬರ್ ಪ್ರೋಸೆಸ್ ಮಾಡುವ ಮೆಥಡ್ ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ಸ್ಟ್ರಿಂಗ್ ನ ಬೇರೆ ರೀತಿಯಲ್ಲಿ ಪ್ರೋಸೆಸ್ ಮಾಡುತ್ತೆ, ಸಿಂಗಲ್ ಕ್ಯಾರೆಕ್ಟರ್ ನ ಬೇರೆ ರೀತಿಯಲ್ಲಿ ಪ್ರೋಸೆಸ್ ಮಾಡುತ್ತೆ ಕಂಪೈಲರ್. ಆದ್ರಿಂದ ಕಂಪೈಲರ್ಗೆ ಗೊತ್ತಾಗ್ಬೇಕು ನೀವು ಯಾವ ಡೇಟಾನ ಕೊಡ್ತಾ ಇದ್ದೀರಾ ಅಂತ. ಸೊ ಡೇಟಾ ಟೈಪ್ ನ ನಾವು ಯೂಸ್ ಮಾಡಿಕೊಂಡು ನಾವು ಯಾವ ಡೇಟಾನ ಪ್ರೋಗ್ರಾಮ್ ಅಲ್ಲಿ ಸ್ಟೋರ್ ಮಾಡ್ತಿದೀವಿ ಅನ್ನೋದನ್ನ ಹೇಳ್ಬಹುದು. So then what is a data type? A data type is a keyword used to specify the data stored in a variable. ವೇರಿಯಬಲ್ ನಲ್ಲಿ ಸ್ಟೋರ್ ಆಗಿರುವ ಡೇಟಾನ ಸ್ಪೆಸಿಫೈ ಮಾಡುವಂತಹ ವರ್ಡ್ಸ್ ಗಳಿಗೆ ನಾವು ಡೇಟಾ ಟೈಪ್ಸ್ ಅಂತ ಕರಿತೀವಿ. ಡೇಟಾ ಟೈಪ್ಸ್ ಸಿಂಪ್ಲಿ ಇಂಡಿಕೇಟ್ ಮಾಡುವಂತಹ ಕೀವರ್ಡ್ಗಳು. ಏನನ್ನ ಇಂಡಿಕೇಟ್ ಮಾಡುತ್ತೆ, ಯಾವ ಡೇಟಾ ಪ್ರೋಗ್ರಾಮ್ ಅಲ್ಲಿ ನಾವು ಯೂಸ್ ಮಾಡ್ಕೊಳ್ತಿದೀವಿ ಅನ್ನೋದನ್ನ ಇಂಡಿಕೇಟ್ ಮಾಡುವಂತಹ ಕೀವರ್ಡ್ಗಳು. ಬೈ ಸೀಯಿಂಗ್ ಅ ಡೇಟಾ ಟೈಪ್ ಕಂಪೈಲರ್ ಅಲೋಕೇಟ್ಸ್ ದ ಮೆಮೊರಿ ಸ್ಪೇಸ್ ಫಾರ್ ಅ ವೇರಿಯಬಲ್. ಸೊ ಡೇಟಾ ಟೈಪ್ ನೋಡಿದ ತಕ್ಷಣ ಕಂಪೈಲರ್ ಗೊತ್ತಾಗುತ್ತೆ ಆ ಒಂದು ಟೈಪ್ ಆಫ್ ಡೇಟಾಗೆ ಎಷ್ಟು ಮೆಮೊರಿನ ಅಲೋಕೇಟ್ ಮಾಡಬೇಕು ಅನ್ನೋದು. ಆಲ್ ಡೇಟಾ ಟೈಪ್ಸ್ ಆರ್ ಕೀವರ್ಡ್ಸ್. ನಾನು ಹೇಳಿದ್ದೆ ಸಿ ಪ್ರೋಗ್ರಾಮಿಂಗ್ ನಲ್ಲಿ 32 ಕೀವರ್ಡ್ಸ್ ಗಳಿದೆ ಅಂತ. ಆ 32 ಕೀವರ್ಡ್ಸ್ ಗಳಲ್ಲಿ ಕೆಲವು ಕೀವರ್ಡ್ಸ್ ಗಳು ಡೇಟಾ ಟೈಪ್ ಗಳು. ಆದ್ರಿಂದ ಆಲ್ ಡೇಟಾ ಟೈಪ್ಸ್ ಆರ್ ಕೀವರ್ಡ್ಸ್, ಬಟ್ ನಾಟ್ ಆಲ್ ಕೀವರ್ಡ್ಸ್ ಆರ್ ಡೇಟಾ ಟೈಪ್ಸ್. ಅಂಡ್ ನೆನ್ಪಿಟ್ಟುಕೊಳ್ಳಿ, ಎವ್ರಿ ಡೇಟಾ ಟೈಪ್ ಮಸ್ಟ್ ಬಿ ರಿಟರ್ನ್ ಇನ್ ಲೋಯರ್ ಕೇಸ್. ಪ್ರತಿಯೊಂದು ಡೇಟಾ ಟೈಪ್ ನ ನಾವು ಲೋಯರ್ ಕೇಸ್ ನಲ್ಲೇ ಟೈಪ್ ಮಾಡಬೇಕು. ನೋಡಿ ಸಿಂಟ್ಯಾಕ್ಸ್ ಹೇಗಿದೆ. ಸಿಂಟ್ಯಾಕ್ಸ್ ಅಂದ್ರೆ ಸ್ಟ್ರಕ್ಚರ್. ಫಸ್ಟ್ ಡೇಟಾ ಟೈಪ್ ನ ನಾವು ಟೈಪ್ ಮಾಡಬೇಕು,
ಅದಾದ್ಮೇಲೆ ವೇರಿಯಬಲ್ 1, ವೇರಿಯಬಲ್ 2, ವೇರಿಯಬಲ್ 3 ಅಂಡ್ ಸೋ ಆನ್. ಎಷ್ಟಾದ್ರೂ ನೀವು ಆ ಒಂದು ಡೇಟಾ ಟೈಪ್ಗೆ ಎಷ್ಟು ಬೇಕಿದ್ರು ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡಬಹುದು. ಅಂಡ್ ಲಾಸ್ಟ್ ನಲ್ಲಿ ನೀವು ಸೆಮಿಕೋಲನ್ ಹಾಕೋದು ಮರಿಬಾರ್ದು. ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿದೆ. ಈ ಒಂದು ಸಿಂಪಲ್ ಪ್ರೋಗ್ರಾಮ್ ನಲ್ಲಿ ನಾವು 3 ಟೈಪ್ಸ್ ಆಫ್ ಡೇಟಾನ ಹ್ಯಾಂಡಲ್ ಮಾಡ್ತಾ ಇದೀವಿ. ಮಾರ್ಕ್ಸ್ ನ ಸ್ಟೋರ್ ಮಾಡಿ ಇಡೋದಿಕ್ಕೆ ಇಂಟೀಸರ್ ವೇರಿಯಬಲ್ ನ ತಗೊಂಡಿದೀವಿ. ಆದ್ರಿಂದ ಇಂಟ್ ಅನ್ನುವ ವರ್ಡ್ ನ ಈ ವೇರಿಯಬಲ್ ಹಿಂದೆ ನಾನು ಹಾಕಿದೀನಿ. ಸೊ ಆಗ ಮಾರ್ಕ್ಸ್ ಅನ್ನೋ ವೇರಿಯಬಲ್ ನಲ್ಲಿ ಈ ರೀತಿ ನಾನು ಇಂಟೀಸರ್ ನಂಬರ್ ನ ಸ್ಟೋರ್ ಮಾಡಬಹುದು. ಆದ್ರೆ ಮಾರ್ಕ್ಸ್ ಅಲ್ಲಿ ನಾನು ಡೆಸಿಮಲ್ ಪಾಯಿಂಟ್ ಇರುವ ನಂಬರ್ ನ ಸ್ಟೋರ್ ಮಾಡಕ್ ಆಗಲ್ಲ. ಸೊ ಆ ರೀತಿ ಮಾಡ್ಬೇಕು ಅಂದ್ರೆ ನಾನು ಇಂಟ್ ಅನ್ನೋದನ್ನ ಯೂಸ್ ಮಾಡಕ್ ಆಗೋದಿಲ್ಲ, ಫ್ಲೋಟ್ ಅನ್ನುವ ಡೇಟಾ ಟೈಪ್ ನ ಯೂಸ್ ಮಾಡಬೇಕು. ಆದ್ರಿಂದ ಇಲ್ಲಿ ನೋಡಿ ಫ್ಲೋಟ್ ಪರ್ಸೆಂಟೇಜ್ ಅನ್ನುವ ಒಂದು ವೇರಿಯಬಲ್ ನ ಯೂಸ್ ಮಾಡ್ಕೊಂಡಿದೀನಿ. ಫ್ಲೋಟ್ ಅನ್ನೋದು ಡೇಟಾ ಟೈಪ್, ಪರ್ಸೆಂಟೇಜ್ ಅನ್ನೋದು ವೇರಿಯಬಲ್. ಯಾಕೆ ಪರ್ಸೆಂಟೇಜ್ ನ ನಾನು ಫ್ಲೋಟ್ ಅಲ್ಲಿ ಡಿಕ್ಲೇರ್ ಮಾಡಿದೀನಿ ಅಂದ್ರೆ ನಾವು ಮುಂದೆ ಮಾರ್ಕ್ಸ್ ವೇರಿಯಬಲ್ ನ 600 ಇಂದ ಡಿವೈಡ್ ಮಾಡಿ ಅದಕ್ಕೆ 100 ಮಲ್ಟಿಪ್ಲೈ ಮಾಡಿದಾಗ ಬರುವಂತಹ ರಿಸಲ್ಟ್ ಫ್ರಾಕ್ಷನ್ ಅಲ್ಲಿ ಇರುತ್ತೆ, ಅಂದ್ರೆ ಡೆಸಿಮಲ್ ರಿಯಲ್ ನಂಬರ್ ಅಲ್ಲಿ ಇರುತ್ತೆ. ಸೊ ರಿಯಲ್ ನಂಬರ್ ಅಲ್ಲಿರೋ ಡೇಟಾನ ಸ್ಟೋರ್ ಮಾಡಬೇಕು ಅಂದ್ರೆ ಆ ಒಂದು ವೇರಿಯಬಲ್ ಫ್ಲೋಟ್ ಆಗಿರ್ಬೇಕು. ಆದ್ರಿಂದ ನಾನು ಇದನ್ನ ಪರ್ಸೆಂಟೇಜ್ ನ ಫ್ಲೋಟ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡೆ. ಅಂಡ್ ಗ್ರೇಡ್ ಸ್ಟೋರ್ ಮಾಡೋದಕ್ಕೆ ನಾನು ಕ್ಯಾರ್ ಅನ್ನುವ ಡೇಟಾ ಟೈಪ್ ಯೂಸ್ ಮಾಡಿದೀನಿ. ಯಾಕೆಂದ್ರೆ ಗ್ರೇಡ್ ಅಲ್ಲಿ ಕೇವಲ ನಾನು ಒಂದೇ ಒಂದು ಲೆಟರ್ ನ ಸ್ಟೋರ್ ಮಾಡಬೇಕು, ದಟ್ ಈಸ್ ಎ, ಬಿ ಆರ್ ಸಿ. ಸೊ ಬಿ ನ ನಾನೀಗ ಸ್ಟೋರ್ ಮಾಡ್ತಾ ಇದ್ದೀನಿ, ಆದ್ರಿಂದ ಬಿ ನ ಸಿಂಗಲ್ ಕೋಟ್ ಅಲ್ಲಿ ಹಾಕಿದೀನಿ. ನೋಡಿ, ಯಾವಾಗ್ಲೂ ಪ್ರತಿಯೊಂದು ಸಿಂಗಲ್ ಕ್ಯಾರೆಕ್ಟರ್ ನ ನೀವು ಸಿಂಗಲ್ ಕೋಡ್ ನಲ್ಲೇ ಹಾಕ್ಬೇಕು. ಅದು ಬಿ ನಲ್ಲಿ, ಬಿ ಅನ್ನೋದೀಗ ಗ್ರೇಡ್ ಅನ್ನೋ ವೇರಿಯಬಲ್ ನಲ್ಲಿ ಸ್ಟೋರ್ ಆಗಿದೆ. ಆದ್ರಿಂದ ಈ ಒಂದು ವೇರಿಯಬಲ್ ನ ಟೈಪ್ ಕ್ಯಾರ್. ಗೊತ್ತಾಯ್ತಲ್ಲ, ಇಲ್ಲಿ 3 ವಿಧದ ಡೇಟಾಗಳು ಈ ಪ್ರೋಗ್ರಾಮ್ ನಲ್ಲಿ ಸ್ಟೋರ್ ಆಗ್ತಿದೆ. ಅದರಿಂದ 3 ವಿಧದ ವೇರಿಯಬಲ್ ಗಳು ಡಿಕ್ಲೇರ್ ಆಗಿದೆ. ಅಂಡ್ ಅದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಪ್ರಿಂಟ್ ಮಾಡ್ತಾ ಇದೀವಿ. ರೈಟ್. ಸೊ ಇದನ್ನ ನಾವೀಗ ಎಕ್ಸಾಂಪಲ್ ನಲ್ಲಿ ನೋಡೋಣ, ಆಗ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನೋಡಿ, ನಾನಿಲ್ಲಿ ಎಕ್ಸಾಂಪಲ್ ನಲ್ಲಿ ತೋರಿಸ್ಬಿಡ್ತೀನಿ ಲೈವ್ ಅಲ್ಲಿ. ಫಸ್ಟ್ ಇಂಟ್ ಅನ್ನೋ ವೇರಿಯಬಲ್ ತಗೊಳ್ಳೋಣ, ಇಂಟ್ ಮಾರ್ಕ್ಸ್. ಮತ್ತೊಂದು ವಿಷಯ ನಾನು ಹೇಳ್ತೀನಿ ನಿಮಗೆ, ಇಲ್ಲಿ ಇಂಟ್ ಮಾರ್ಕ್ಸ್ ಅಂತ ತಗೊಂಡಾಯ್ತು. ಓಕೆ, ನೀವು ಡೇಟಾನ ಇದರಲ್ಲಿ ಡೈರೆಕ್ಟ್ ಆಗಿ ಹೀಗೆ ಅಸೈನ್ ಮಾಡ್ಬಿಡ್ಬಹುದು, ಏನು ತಪ್ಪಿಲ್ಲ. ರೈಟ್. ಇನಿಷಿಯಲೈಸೇಷನ್ ನ ಒಂದೇ ಲೈನ್ ಅಲ್ಲಿ ಮಾಡಬಹುದು. ಇದನ್ನ ನಾವ್ ಏನಂತೀವಿ ಅಂದ್ರೆ, ಸೊ ಇಲ್ಲಿ ಕಾಮೆಂಟ್ ನಾನು ಹಾಕ್ತಿದ್ದೀನಿ, ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಎರಡೂ ಒಂದೇ ಲೈನ್ ಅಲ್ಲಿ ಇದೆ. ಸೊ ಡಿಕ್ಲರೇಷನ್ ಅಂದ್ರೆ ವೇರಿಯಬಲ್ ನೋಡಿ ಇಲ್ಲಿ ಡಿಕ್ಲೇರ್ ಕೂಡ ಆಗಿದೆ, ಇನಿಷಿಯಲೈಸೇಷನ್ ಅಂದ್ರೆ ವೇರಿಯಬಲ್ ಗೆ ಡೇಟಾ ಅಸೈನ್ ಕೂಡ ಆಗಿದೆ, ಎರಡೂ ಒಂದೇ ಲೈನ್ ಅಲ್ಲಿ ಆಗಿದೆ. ಈ ರೀತಿ ಬೇಡ ಅಂದ್ರೆ ನೀವು ಫಸ್ಟ್ ಡಿಕ್ಲರೇಷನ್ ಮಾಡ್ಬಿಡಿ, ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಹೋಗಿ ಇನಿಷಿಯಲೈಸೇಷನ್ ಮಾಡಿ. ಈ ರೀತಿ ಇದು ಕೂಡ ಈ ರೀತಿ ಕೂಡ ನೀವು ಮಾಡಬಹುದು. ಸೊ ಈ ಸೆಕೆಂಡ್ ಲೈನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಒಂದೇ ಲೈನ್ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ಇಲ್ಲಿ ನೋಡಿ, ಅಂದ್ರೆ ಫಾಸ್ಟ್ ಆಗುತ್ತೆ. ಸಪರೇಟ್ ಲೈನ್ಸ್ ಅಲ್ಲಿ ನೀವು ಮಾಡೋ ಬದಲು ಸಿಂಗಲ್ ಲೈನ್ ಅಲ್ಲೇ ಎರಡು ಸ್ಟೇಟ್ಮೆಂಟ್ ನ ಹಾಕಿಟ್ಬಿಡಿ. ರೈಟ್. ಇಲ್ಲಿ ಸ್ಪೇಸ್ ಕೊಟ್ಟರು ನಡೆಯುತ್ತೆ, ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ, ಏನ್ ಪರವಾಗಿಲ್ಲ. ನಾನು ಸ್ಪೇಸ್ ಕೊಟ್ಟು ಯಾಕೆ ಹೇಳ್ತೀನಿ ಅಂದ್ರೆ ರೀಡಬಿಲಿಟಿ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಓಕೆ, ಮಾರ್ಕ್ಸ್ ನಲ್ಲಿ ನಾವು ಅದನ್ನ ಸ್ಟೋರ್ ಮಾಡಿದ್ವಿ. ಸೊ ನಾನೀಗ ಫ್ಲೋಟ್ ನಲ್ಲಿ FLOAT ಫ್ಲೋಟ್, ಸೊ ಫ್ಲೋಟ್ ನಲ್ಲಿ ನಾನು ಪರ್ಸೆಂಟೇಜ್ ನ ಸ್ಟೋರ್ ಮಾಡ್ತೀನಿ. ಸೊ PER ಅಂತ ತಗೊಂಡಿದ್ದೀನಿ ಅಷ್ಟೇ. ಪರ್ಸೆಂಟೇಜ್ 76.25. ನೋಡಿ, 76.25 ಅನ್ನುವ ಒಂದು ಡೇಟಾ ಏನಿದೆ ಇದು ರಿಯಲ್ ನಂಬರ್. ಯಾಕೆ ಇದನ್ನ ರಿಯಲ್ ನಂಬರ್ ಅಂತೀವಿ ಅಂದ್ರೆ ಇದರಲ್ಲಿ ಡೆಸಿಮಲ್ ಪಾಯಿಂಟ್ ಬಂದಿದೆ. ಡೆಸಿಮಲ್ ಪಾಯಿಂಟ್ ಮಧ್ಯದಲ್ಲಿ ಒಂದು ಪಾಯಿಂಟ್ ಬಂದ್ರೆ ಆ ಡೇಟಾನ, ಆ ನಂಬರ್ ನ ನಾವು ರಿಯಲ್ ನಂಬರ್ ಅಂತ ಕರಿತೀವಿ. ಆದ್ರಿಂದ ಈ ವೇರಿಯಬಲ್ ನ ನಾನು ಫ್ಲೋಟ್ ಅನ್ನುವ ಕೀವರ್ಡ್ ಇಂದಾನೆ ಡಿಕ್ಲೇರ್ ಮಾಡಬೇಕು. ಇಲ್ಲಿ ಇಂಟ್ ಅಂತ ಕೊಟ್ರೆ ಜಸ್ಟ್ 76 ಮಾತ್ರ ಸ್ಟೋರ್ ಆಗುತ್ತೆ, 0.25 ಸ್ಟೋರ್ ಆಗೋದಿಲ್ಲ ಇಂಟ್ ಅಂತ ಕೊಟ್ರೆ. ಆದ್ರಿಂದ ರೈಟ್. ಸೊ ಕ್ಯಾರ್ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ ಈಗ, ಕ್ಯಾರ್ ಗ್ರೇಡ್. ಸೊ ಗ್ರೇಡ್ ಅನ್ನೋದು ಸಿಂಗಲ್ ಕ್ಯಾರೆಕ್ಟರ್ ಸ್ಟೋರ್ ಮಾಡೋದಕ್ಕೆ ಕ್ಯಾರ್ ಅನ್ನೋ ಡೇಟಾ ಟೈಪ್ ನ ನಾವು ಯೂಸ್ ಮಾಡಬೇಕು. ಕ್ಲೋಸ್. ರೈಟ್. ಸೊ 3 ವಿಧದ ಡೇಟಾನ ನಾವೀಗ ಸ್ಟೋರ್ ಮಾಡಿದೀವಿ. ಸೊ ಸ್ಟೋರ್ ಮಾಡಾಯ್ತು, ವೇರಿಯಬಲ್ ನಲ್ಲಿ ಈಗ ನಾವು ಡೇಟಾನ ಸ್ಟೋರ್ ಮಾಡಿದ್ವಿ, ಅದನ್ನ ಪ್ರಿಂಟ್ ಕೂಡ ಮಾಡ್ಬೇಕಲ್ವಾ. ಆದ್ರಿಂದ ನಾನು printf ಫಂಕ್ಷನ್ ನ ಯೂಸ್ ಮಾಡ್ಕೊಳ್ತಿದ್ದೀನಿ. ರೈಟ್. ಸೊ ನೋಡಿ, ಈಗ ಇದರಲ್ಲಿರುವ ಡೇಟಾನ ಪ್ರಿಂಟ್ ಮಾಡಬೇಕು ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ವೇರಿಯಬಲ್ ನಲ್ಲಿರುವ ಡೇಟಾನ ಹೇಗೆ ಪ್ರಿಂಟ್ ಮಾಡ್ತೀವಿ ಅನ್ನೋದು. ಸೊ ಮತ್ತೊಂದ್ಸರಿ ನಾನು ಹೇಳ್ತಾ ಇದ್ದೀನಿ, ಮಾರ್ಕ್ಸ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ D. ಇದನ್ನ ಕಾಪಿ ಮಾಡ್ಕೊಳ್ತೀನಿ, Ctrl+C,
ಕಂಟ್ರೋಲ್ ವಿ ಅಂಡ್ ಕಂಟ್ರೋಲ್ ವಿ ಅಂಡ್ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಪರ್ಸೆಂಟೇಜ್ ಅಂಡ್ ಇಲ್ಲಿ ಟೈಪ್ ಮಾಡ್ತೀನಿ ಗ್ರೇಡ್. ರೈಟ್. ಸೊ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಮಾರ್ಕ್ಸ್ ಈಕ್ವಲ್ ಸಿಂಬಲ್ ನ ಹಾಕಿದೀನಿ ಅಂಡ್ ಪರ್ಸೆಂಟೇಜ್ ಈಕ್ವಲ್ ಸಿಂಬಲ್ ನ ಹಾಕಿದೀನಿ, ಗ್ರೇಡ್ ಈಕ್ವಲ್ ಸಿಂಬಲ್ ನ ಹಾಕಿದೀನಿ. ರೈಟ್. ಸೊ ಪರ್ಸೆಂಟೇಜ್ ಅಂಡ್ ಗ್ರೇಡ್ ಇವೆರಡು ಬೇರೆ ರೀತಿಯ ಡೇಟಾ. ಇಲ್ಲಿ ನಾವು ಪರ್ಸೆಂಟ್ ಡಿ ಹಾಕೋದಿಕ್ಕೆ ಬರೋದಿಲ್ಲ. ಆದ್ರಿಂದ ಫ್ಲೋಟ್ ಅನ್ನುವ ವೇರಿಯಬಲ್ಸ್ ನ ನಾವು ಪ್ರಿಂಟ್ ಮಾಡಬೇಕು ಅಂದ್ರೆ ಇಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನಿರುತ್ತೆ ಅಥವಾ ಟೈಪ್ ಸ್ಪೆಸಿಫೈಯರ್ ಏನಿರುತ್ತೆ ಇದು ಪರ್ಸೆಂಟ್ ಎಫ್ ಆಗುತ್ತೆ. ಅದೇ ರೀತಿ ಕ್ಯಾರೆಕ್ಟರ್ ನ ಪ್ರಿಂಟ್ ಮಾಡಬೇಕು ಅಂದ್ರೆ ಪರ್ಸೆಂಟ್ ಡಿ ಯೂಸ್ ಮಾಡಲ್ಲ, ಪರ್ಸೆಂಟ್ ಸಿ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಪರ್ಸೆಂಟ್ ಡಿ ಇಂಟೀಸರ್ ನ ಪ್ರಿಂಟ್ ಮಾಡೋದಿಕ್ಕೆ, ಪರ್ಸೆಂಟ್ ಎಫ್ ಫ್ಲೋಟಿಂಗ್ ನಂಬರ್ ನ ಪ್ರಿಂಟ್ ಮಾಡೋದಿಕ್ಕೆ, ಪರ್ಸೆಂಟ್ ಸಿ ಕ್ಯಾರೆಕ್ಟರ್ ನ ಪ್ರಿಂಟ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಇಷ್ಟು ಮಾಡಿದ್ರೆ ಪ್ರಿಂಟ್ ಆಗುತ್ತಾ? ಇಲ್ಲ, ನಾ ಇನ್ನೂ ವೇರಿಯಬಲ್ ನ ಹಾಕ್ಬೇಕು ಅಲ್ವಾ. ಸೊ ನಿಮಗೆ ಈ ಸ್ಟೇಟ್ಮೆಂಟ್ ಗಳ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನ ನೀವು ನೋಡ್ಲೇಬೇಕು. ವಿಡಿಯೋ ನಂಬರ್ 5 and 6 ನ ನೋಡಿದ್ರೆ ಮಾತ್ರ ನಿಮಗೆ ಈ ಒಂದು ಸ್ಟೇಟ್ಮೆಂಟ್ಸ್ ಅರ್ಥ ಆಗುತ್ತೆ. ಅಂಡ್ ಇಲ್ಲಿ ನೋಡಿ, ಈಗ ನಾನು ಇಷ್ಟನ್ನೇ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ಚೆಕ್ ಮಾಡೋಣ. ರನ್ ಮಾಡ್ತೀನಿ ನಾನು ಇಲ್ಲಿ, ಕಂಪೈಲ್ ಅಂಡ್ ರನ್. ಸ್ಕ್ರೀನ್ ನೋಡಿ, ಸಮ್ ಗಾರ್ಬೇಜ್ ವ್ಯಾಲ್ಯೂ ಬಂದಿದೆ, ಏನೇನೋ ಗಾರ್ಬೇಜ್ ವ್ಯಾಲ್ಯೂ ಬಂದಿದೆ ಅಲ್ವಾ. ಮಾರ್ಕ್ಸ್ ಅಲ್ಲಿ ಏನು 105562, ಪರ್ಸೆಂಟೇಜ್ 0, ಗ್ರೇಡ್ 0 ಬಂದಿದೆ. ಯಾಕೆ ಇದು ಬಂದಿದೆ ಅಂದ್ರೆ ನಾವು ಪ್ರಾಪರ್ ವೇರಿಯಬಲ್ ನ ಇಲ್ಲಿ ಕೊಟ್ಟೇ ಇಲ್ಲ. ಸೊ ಅದನ್ನ ಈಗ ಕೊಡೋಣ ಬನ್ನಿ. ಸೊ ನಾನು ಇಲ್ಲಿ /n ಹಾಕ್ತೀನಿ. /n ಹಾಕಿದ್ರೆ ನೆಕ್ಸ್ಟ್ ಪ್ರಿಂಟ್ ಆಗೋ ಸ್ಟೇಟ್ಮೆಂಟ್ ಬೇರೆ ಲೈನ್ ಅಲ್ಲಿ ಹೋಗುತ್ತೆ, ನ್ಯೂ ಲೈನ್ ಅಲ್ಲಿ ಹೋಗುತ್ತೆ. ಸೊ ಇದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಲಾಸ್ಟ್ ಕ್ಲಾಸಸ್ ನ ನೋಡ್ಬೇಕು. ಅಂಡ್ ಇಲ್ಲಿ ಕೊಟೇಶನ್ ಮಾರ್ಕ್ ನ ನಂತರ ಇಲ್ಲಿಂದ ಇಲ್ಲಿವರೆಗೂ ಕೊಟೇಶನ್ ಮಾರ್ಕ್ ಇದೆ. ಸೊ ಕೊಟೇಶನ್ ಮಾರ್ಕ್ ಆದ್ಮೇಲೆ ಕಾಮಾ ಕೊಟ್ಟು ನೀವು ಇಲ್ಲಿ ಏನ್ ಪ್ರಿಂಟ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂದ್ರೆ ಪರ್ಸೆಂಟ್ ಡಿ ಪ್ಲೇಸ್ ಅಲ್ಲಿ ಈ ಮಾರ್ಕ್ಸ್ ಅನ್ನುವ ಕಂಟೆಂಟ್ ಪ್ರಿಂಟ್ ಆಗ್ಬೇಕಲ್ವಾ, ಅದನ್ನ ನೀವಿಲ್ಲಿ ಹಾಕ್ಬೇಕು. ಸೊ ಮಾರ್ಕ್ಸ್ ಅನ್ನುವ ವೇರಿಯಬಲ್ ಬರ್ಬೇಕಿಲ್ಲಿ. ಈಗ ನೋಡಿ, ಇಲ್ಲಿರುವಂತಹ ಮಾರ್ಕ್ಸ್ ವೇರಿಯಬಲ್ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಅರ್ಥ ಮಾರ್ಕ್ಸ್ ಈಕ್ವಲ್ಸ್ ಆದ್ಮೇಲೆ ಈ ಪರ್ಸೆಂಟ್ ಡಿ ಪ್ಲೇಸ್ ನಲ್ಲಿ ಇದರಲ್ಲಿರುವಂತಹ ಡೇಟಾ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಕಾಮಾ PER, ಅದಾದ್ಮೇಲೆ ಇಲ್ಲಿ ಕಾಮಾ ಗ್ರೇಡ್. ರೈಟ್. ಸೊ ನೋಡಿ ಫಾರ್ಮ್ಯಾಟ್ ನೋಡಿ ನಾನು ಹೇಗ್ ಮಾಡಿದೀನಿ ಅನ್ನೋದು, ಹೇಗೆ ಸ್ಟ್ರಕ್ಚರಿಂಗ್ ಮಾಡಿದೀನಿ ಅಂತ. ಸೊ ಲಾಸ್ಟ್ ಅಲ್ಲಿ ಇಲ್ಲಿ ಗೆಟ್ ch ಕೊಟ್ಟರು ನಡೆಯುತ್ತೆ, ಕೊಡ್ಲಿಲ್ಲ ಅಂದ್ರೂ ನಮ್ಗೆ ಔಟ್ಪುಟ್ ಬರುತ್ತೆ. ಆದ್ರಿಂದ ನಾವು ಪ್ರಾಕ್ಟೀಸ್ಗೋಸ್ಕರ ಕೊಡೋಣ, ಗೆಟ್ ch ಕೊಡೋದನ್ನ ಮರಿಬೇಡಿ. ಈ ಒಂದು ಕಂಪೈಲರ್ ನಲ್ಲಿ ಗೆಟ್ ch ಇಲ್ಲಿಲ್ಲ ಅಂದ್ರೂ ಕೂಡ ನಿಮಗೆ ಔಟ್ಪುಟ್ ಸ್ಕ್ರೀನ್ ಬರುತ್ತೆ. ಬಟ್ ಟರ್ಬೋ ಸಿ ನಲ್ಲಿ ಗೆಟ್ ch ಇರ್ಲೇಬೇಕು. ಯಾಕೆಂದ್ರೆ ಟರ್ಬೋ ಸಿ ಮತ್ತು ಡಾಸ್ ಎರಡು ಫುಲ್ಲಿ ಕಪಲ್ಡ್ ಪ್ರೋಗ್ರಾಮ್ಗಳು, ಆದ್ರಿಂದ ಗೊತ್ತಾಯ್ತಲ್ಲ. ಸೊ ಈಗ ನೋಡಿ ರನ್ ಮಾಡ್ತೀನಿ ನಾನು, ಕಂಪೈಲ್ ಅಂಡ್ ರನ್. ಎಸ್, ಎಕ್ಸಾಕ್ಟ್ಲಿ ನಮ್ಗೆ ಏನ್ ಬೇಕಾಗಿದೆ ಅದೇ ಬಂದಿದೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿದ್ಯಾ? ಸೊ ನಾನೀಗ ಎರಡನ್ನು ಕಂಪೇರ್ ಮಾಡಿ ಹೇಳ್ತೀನಿ ನೋಡಿ. ಇಲ್ಲಿ ಹಾ, ಮಾರ್ಕ್ಸ್ ಈಕ್ವಲ್ ಟು ಪರ್ಸೆಂಟ್ ಡಿ ಇಷ್ಟು ಮಾತ್ರ ಪ್ರಿಂಟ್ ಆಗಿದೆ. ಪರ್ಸೆಂಟ್ ಡಿ ಪ್ಲೇಸ್ ಅಲ್ಲಿ 475 ಪ್ರಿಂಟ್ ಆಗಿದೆ. ಅಂದ್ರೆ ಅರ್ಥ ಈ ಮಾರ್ಕ್ಸ್ ಅನ್ನೋ ವೇರಿಯಬಲ್ ನಾವ್ ಇಲ್ಲಿ ಏನ್ ಹಾಕಿದೀವಿ ಇದರಲ್ಲಿ ಸ್ಟೋರ್ ಆಗಿರುವ ಡೇಟಾ ಅಂದ್ರೆ 475 ಬಂದು ಈ ಪ್ಲೇಸ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಅದೇ ರೀತಿ ನೋಡಿ, ಪರ್ಸೆಂಟೇಜ್ ಈಕ್ವಲ್ ಟು ಪರ್ಸೆಂಟ್ ಎಫ್ ಅಂತ ಕೊಟ್ಟೆ ಅಂದ್ರೆ ಆ ಪ್ಲೇಸ್ ಅಲ್ಲಿ ಏನಾಗಿದೆ 76.250000 ಸ್ಟೋರ್ ಆಗಿದೆ. ಅಂದ್ರೆ PER ನಲ್ಲಿ ಏನ್ ಸ್ಟೋರ್ ಆಗಿದೆ 76.25 ಸ್ಟೋರ್ ಆಗಿದೆ ಅಲ್ವಾ, ಅದು ಬಂದು ಪರ್ಸೆಂಟ್ ಎಫ್ ಪ್ಲೇಸ್ ಅಲ್ಲಿ ಪ್ರಿಂಟ್ ಆಗಿದೆ. ಸೊ 40 ಆಟೋಮೆಟಿಕ್ ಆಗಿ ಆಡ್ ಆಗುತ್ತೆ, ಯಾಕೆಂದ್ರೆ ಇದು ಫ್ಲೋಟಿಂಗ್ ಡೇಟಾ ಟೈಪ್. ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ಸ್ ನ ಪ್ರಿಂಟ್ ಮಾಡುತ್ತೆ. ಬಟ್ ಇಲ್ಲಿ ಪಾಯಿಂಟ್ ಆದ್ಮೇಲೆ ಜಸ್ಟ್ 2 ಡಿಜಿಟ್ ಇದೆ, ಆದ್ರಿಂದ ಅದು 4 zeros ನ ಆಡ್ ಮಾಡಿದೆ. 4 zeros ಅಂದ್ರೆ ಅರ್ಥ 0.25 ಅಂತಾನೆ. ನಾವು ಪಾಯಿಂಟ್ ಆದ್ಮೇಲೆ ಎಷ್ಟೇ 0 ಇದ್ರೂ ಅದನ್ನ ಇಗ್ನೋರ್ ಮಾಡ್ತೀವಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಗ್ರೇಡ್ ಈಕ್ವಲ್ ಟು ಪರ್ಸೆಂಟ್ ಸಿ ಇದೆ, ಕಾಮಾ ಗ್ರೇಡ್ ಕೊಟ್ಟಿದೀವಿ. ಪರ್ಸೆಂಟ್ ಸಿ ಪ್ಲೇಸ್ ನಲ್ಲಿ ಬಿ ಪ್ರಿಂಟ್ ಆಗಿದೆ. ಅಂದ್ರೆ ಈ ಗ್ರೇಡ್ ಅನ್ನುವ ವೇರಿಯಬಲ್ ನಲ್ಲಿರುವಂತ ಡೇಟಾ ಈ ಜಾಗದಲ್ಲಿ ಪ್ರಿಂಟ್ ಆಗಿದೆ. ಅಂಡ್ ನೀವು ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಮಾರ್ಕ್ಸ್ ಅನ್ನೋದು ಈ ಮಾರ್ಕ್ಸೇ ಬೇರೆ, ವೇರಿಯಬಲ್ ಮಾರ್ಕ್ಸೇ ಬೇರೆ. ನೋಡಿ, ಇದು ನಿಮ್ಮ ಯೂಸರ್ ಗೋಸ್ಕರ ನಾನು ಕೊಟ್ಟಿದ್ದೀನಿ, ನಿಮಗೋಸ್ಕರ ಅರ್ಥ ಆಗ್ಲಿ ಅಂತ. ಇದು ಸ್ಟ್ರಿಂಗ್ ಅಂತ ಕರಿತೀವಿ ನಾವು. ಕೊಟೇಶನ್ ಮಾರ್ಕ್ ನಲ್ಲಿ ಏನಿದೆ ಇದನ್ನ ಸ್ಟ್ರಿಂಗ್ ಅಂತೀವಿ. ಸ್ಟ್ರಿಂಗ್ ಅಂದ್ರೆ ಅರ್ಥ ಕಾನ್ಸ್ಟೆಂಟ್. ನಾವಿಲ್ಲಿ ಏನ್ ಕೊಡ್ತೀವಿ ಅದೇ ಪ್ರಿಂಟ್ ಆಗುತ್ತೆ. ಬಟ್ ಪರ್ಸೆಂಟೇಜ್ ಡಿ ಮಾತ್ರ ಟ್ರಾನ್ಸ್ಲೇಟ್ ಆಗುತ್ತೆ. ಏನಂತ ಟ್ರಾನ್ಸ್ಲೇಟ್ ಆಗುತ್ತೆ? ನಾವು ಕೊಟ್ಟಿರೋ ವೇರಿಯಬಲ್ ಡೇಟಾಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಇದರಿಂದ ಇದು ರೀಪ್ಲೇಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಈಗ ಡೇಟಾ ಟೈಪ್ಸ್ ಎಷ್ಟಿದೆ ಅದನ್ನ ನಾವು ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸಿ ಲ್ಯಾಂಗ್ವೇಜ್ ನಲ್ಲಿ ಪ್ರೈಮರಿ ಡೇಟಾ ಟೈಪ್ಸ್ ಅಂತ ನಮಗೆ 6 ಡೇಟಾ ಟೈಪ್ಸ್ ಸಿಗುತ್ತೆ. ಯಾವುವು ಅಂದ್ರೆ ಕ್ಯಾರ್, ಇಂಟ್, ಲಾಂಗ್, ಫ್ಲೋಟ್, ಡಬಲ್ ಮತ್ತು ವಾಯ್ಡ್.
ಈಗಾಗಲೇ ನಾವು ಕ್ಯಾರ್ ಇಂಟ್ ಮತ್ತು ವಾಯ್ಡ್ ನ ಯೂಸ್ ಮಾಡಿದೀವಿ, ಫ್ಲೋಟ್ ನ ಕೂಡ, ಬಟ್ ಲಾಂಗ್ ಮತ್ತು ಡಬಲ್ ನ ಯೂಸ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ನಾವು ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕ್ಯಾರ್ ಅನ್ನುವ ಡೇಟಾ ಟೈಪ್ ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡೋದಿಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಗ್ರೇಡ್ ಈಕ್ವಲ್ ಟು ಎ. ಒಂದು ಕ್ಯಾರೆಕ್ಟರ್ ನ ನಾವು ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡಬೇಕು ಅಂದ್ರೆ ಆ ವೇರಿಯಬಲ್ ಹಿಂದೆ ಕ್ಯಾರ್ ಅನ್ನುವ ಕೀವರ್ಡ್ ನ ನಾವು ಹಾಕಬೇಕು. ಅದೇ ರೀತಿ ಇಂಟೀಜರ್ ನಂಬರ್ಸ್ ನ ಸ್ಟೋರ್ ಮಾಡಬೇಕು. ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ನಂಬರ್ಸ್ ಆದ್ರೂ ಆಗಿರಬಹುದು, ಪಾಸಿಟಿವ್ ನಂಬರ್ಸ್ ಆದ್ರೂ ಆಗಿರಬಹುದು. ನಿಮ್ಗೆ ನಂಬರ್ ಲೈನ್ ಗೊತ್ತಿದ್ಯಾ? ನಂಬರ್ ಲೈನ್ ಅಂದ್ರೆ 0 +1 +2 +3 +4 5 6 ಅಂಡ್ ಸೋ ಆನ್. ಅಂದ್ರೆ 0 ಗಿಂತ ಜಾಸ್ತಿ ಇರೋ ನಂಬರ್ ಗಳನ್ನ ಪಾಸಿಟಿವ್ ನಂಬರ್ಸ್ ಅಂತೀವಿ. ಇವು ಪಾಸಿಟಿವ್ ಇಂಟೀಜರ್ಸ್, ರೈಟ್? ಇವೆಲ್ಲ ಪಾಸಿಟಿವ್ ಇಂಟೀಜರ್ಸ್. 0 ಇಂದ ಹಿಂದೆ ಇರೋವು -1 -2 ಅಂಡ್ -3 ಅಂಡ್ ಸೋ ಆನ್. ಇವೆಲ್ಲ ನೆಗೆಟಿವ್ ಇಂಟೀಜರ್ಸ್, ರೈಟ್? ಸೊ ಒಟ್ಟಾರೆಯಾಗಿ ಯಾವುದೇ ಇಂಟೀಜರ್ ಆಗಿರ್ಲಿ, ಪಾಸಿಟಿವ್ ಅಥವಾ ನೆಗೆಟಿವ್, ಈ ಇಂಟೀಜರ್ ನ ಸ್ಟೋರ್ ಮಾಡಬೇಕು ಅಂದ್ರೆ ನೀವು ಇಂಟ್ ಅನ್ನುವ ಕೀವರ್ಡ್ ನ ಯೂಸ್ ಮಾಡಬೇಕು. ಇಂಟ್ ಅನ್ನೋದು ಒಂದು ಡೇಟಾ ಟೈಪ್. ಸೊ ನೋಡಿ, ಟೋಟಲ್ ಮಾರ್ಕ್ಸ್ ಅನ್ನೋ ವೇರಿಯಬಲ್ ಅಲ್ಲಿ 600 ಸ್ಟೋರ್ ಮಾಡಿದೀನಿ. ನೆಕ್ಸ್ಟ್, ಲಾಂಗ್ ಅನ್ನುವ ಡೇಟಾ ಟೈಪ್ ನ ಯಾವಾಗ ಯೂಸ್ ಮಾಡಬೇಕು? ಇದನ್ನ ಫಾರ್ ಸ್ಟೋರಿಂಗ್ ಲಾಂಗ್ ಇಂಟೀಜರ್ಸ್. ನೋಡಿ, ಇಂಟೀಜರ್ಸ್ ಅಂದ್ರೆ ಅದಕ್ಕೊಂದು ಲಿಮಿಟ್ ಇದೆ. ನಾವು 600 ಅಂತ ಸ್ಟೋರ್ ಮಾಡಿದೆ. ಸೊ ಎಲ್ಲಿವರೆಗೂ ನಾವು ಸ್ಟೋರ್ ಮಾಡಬಹುದು? ಎಲ್ಲಿವರೆಗೂ ಸ್ಟೋರ್ ಮಾಡಬಹುದು ಅಂದ್ರೆ 32,768 ವರೆಗೂ ನಾವು ಸ್ಟೋರ್ ಮಾಡಬಹುದು. ಇದೆಷ್ಟೇ ಲಿಮಿಟ್. ಇಂಟ್ ಅಂತ ಕೊಟ್ಟು ವೇರಿಯಬಲ್ ಡಿಕ್ಲೇರ್ ಮಾಡಿದ್ರೆ ಈ ಒಂದು ವೇರಿಯಬಲ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಈ ನಂಬರ್ ನ ಸ್ಟೋರ್ ಮಾಡಬಹುದು ಅಷ್ಟೇ. ಆದರೆ ನೀವು ಇದಕ್ಕಿಂತ ದೊಡ್ಡ ನಂಬರ್ ನ ಸ್ಟೋರ್ ಮಾಡಬೇಕು ಅಂದ್ರೆ ಲಾಂಗ್ ಅನ್ನುವ ಒಂದು ಡೇಟಾ ಟೈಪ್ ನ ಯೂಸ್ ಮಾಡಬೇಕು. ಲಾಂಗ್ ಅನ್ನುವ ಡೇಟಾ ಟೈಪ್ ನ ಯೂಸ್ ಮಾಡಿಕೊಂಡು ಅತಿ ದೊಡ್ಡ ನಂಬರ್ ನ ನೀವು ಸ್ಟೋರ್ ಮಾಡಬಹುದು. ಎಷ್ಟು ದೊಡ್ಡ ನಂಬರ್ ಅಂತ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್, ನೀವು ಫ್ಲೋಟ್ ನ ಯೂಸ್ ಮಾಡಿಕೊಂಡು ರಿಯಲ್ ನಂಬರ್ಸ್ ನ ಸ್ಟೋರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, %88.62 ಈ ರೀತಿಯಾಗಿ. ನಾನೇ ಹೇಳಿದೆ ಪಾಯಿಂಟ್ ಆದ್ಮೇಲೆ ಇಲ್ಲಿ 6 ಡಿಜಿಟ್ಸ್ ಮಾತ್ರ ಅಲೋ ಆಗುತ್ತೆ ಅಂತ, ಅಲ್ವಾ? ಅಂದ್ರೆ 6 ಪ್ರಿಸಿಷನ್ ಮಾತ್ರ ಫ್ಲೋಟ್ ಗೆ ಕೆಪಾಸಿಟಿ ಇರುತ್ತೆ. ಈಗ ಪಾಯಿಂಟ್ ಆದ್ಮೇಲೆ ನೀವು ಮ್ಯಾಕ್ಸಿಮಮ್ 6 ಡಿಜಿಟ್ ನ ಹಾಕ್ಬೋದು. 6ಕ್ಕಿಂತ ಜಾಸ್ತಿ ಡಿಜಿಟ್ ಹಾಕ್ಬೇಕು ಅಂದ್ರೆ ನೀವು ಡಬಲ್ ನ ಯೂಸ್ ಮಾಡಬೇಕು. ಸೊ ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಇದು ಕೂಡ ರಿಯಲ್ ನಂಬರ್ಸ್ ನ ಸ್ಟೋರ್ ಮಾಡೋಕೆ ಯೂಸ್ ಮಾಡ್ತೀವಿ. ಬಟ್ ಪಾಯಿಂಟ್ ಆದ್ಮೇಲೆ ಇಲ್ಲಿ ನೋಡಿ, ಪ್ರಿಸಿಷನ್ 6ಕ್ಕಿಂತ ಜಾಸ್ತಿ ಇದೆ, 7 ಡಿಜಿಟ್ಸ್ ಇದೆ ಇದರಲ್ಲಿ. 7 ಗಿಂತ ಜಾಸ್ತಿನೂ ನಾವು ಸ್ಟೋರ್ ಮಾಡಬಹುದು. ಎಷ್ಟು ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್, ವಾಯ್ಡ್ ಅಂದ್ರೆ ಇದು ಯಾವುದೇ ಡೇಟಾನ ಸ್ಟೋರ್ ಮಾಡೋಕೆ ಯೂಸ್ ಮಾಡಲ್ಲ. ಇದು ಎಂಟಿ ಡೇಟಾ ಟೈಪ್, ಇಂಡಿಕೇಟ್ಸ್ ನಥಿಂಗ್. ವಾಯ್ಡ್ ಅಂದ್ರೆ ನಥಿಂಗ್ ಅಂತ, ಏನು ಸ್ಟೋರ್ ಯಾವ ಟೈಪ್ ಆಫ್ ಡೇಟಾನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಂದ್ರೆ ನೀವು ವಾಯ್ಡ್ ಯೂಸ್ ಮಾಡಿ. ಎಂಟಿ ಡೇಟಾ ಟೈಪ್ ಅಂತೀವಿ ಇದನ್ನ, ರೈಟ್? ಇದನ್ನ ನಾರ್ಮಲ್ ಆಗಿ ನಾವು ಫಂಕ್ಷನ್ ನೇಮ್ಸ್ ಜೊತೆ ಯೂಸ್ ಮಾಡ್ತೀವಿ, ಬಟ್ ವೇರಿಯಬಲ್ ಜೊತೆ ನಾವು ವಾಯ್ಡ್ ನ ಯೂಸ್ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ವಾಯ್ಡ್ ಅನ್ನೋದು ವೇರಿಯಬಲ್ ಜೊತೆ ಯೂಸ್ ಮಾಡಬಾರ್ದು, ಯೂಸ್ ಮಾಡೋದಿಲ್ಲ. ನಾರ್ಮಲ್ ಆಗಿ ಇದನ್ನ ಫಂಕ್ಷನ್ ನೇಮ್ಸ್ ಜೊತೆ ಯೂಸ್ ಮಾಡ್ತೀವಿ. ನೋಡಿದ್ರಲ್ಲ ವಾಯ್ಡ್ ಮೈನ್ ಅಂತ. ಅದೇ ರೀತಿ ಹಲವಾರು ಫಂಕ್ಷನ್ ಗಳನ್ನ ನಾವು ಪ್ರೋಗ್ರಾಮ್ ನಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂಡ್ ಅವಾಗ ನಾವು ವಾಯ್ಡ್ ಅನ್ನೋ ವರ್ಡ್ ನ ಯೂಸ್ ಮಾಡೋ ಸಿಚುವೇಶನ್ ಬರುತ್ತೆ. ನಾನು ಫಂಕ್ಷನ್ಸ್ ಅನ್ನೋ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ವಾಯ್ಡ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ಒಂದೊಂದನೇ ಡೀಟೇಲ್ ಆಗಿ ನೋಡೋಣ, ರೈಟ್? ಸೊ ಕ್ಯಾರ್ ಅನ್ನುವ ಒಂದು ವೇರಿಯಬಲ್ ನ ನೀವು ಡಿಕ್ಲೇರ್ ಮಾಡ್ಕೊಂಡ್ರಿ, ಕ್ಯಾರ್ ಗ್ರೇಡ್ ಅಂತ. ಸೊ ಒಂದು ಕ್ಯಾರೆಕ್ಟರ್ ವೇರಿಯಬಲ್ಗೆ ನಾನಿಲ್ಲಿ ಹೇಳಕ್ ಹೋಗ್ತಾ ಇರುವಂತ ಡೀಟೇಲ್ಸ್ ಕೇವಲ ಒಂದು ವೇರಿಯಬಲ್ಗಷ್ಟೇ, ರೈಟ್? ನೆನ್ಪಿಟ್ಕೊಳ್ಳಿ, ಒಂದು ವೇರಿಯಬಲ್ಗೆ ಈ ಒಂದು ಕಾನ್ಫಿಗರೇಷನ್ ನಾನು ಹೇಳ್ತಾ ಇದ್ದೀನಿ, ರೈಟ್? ಒನ್ ಕ್ಯಾರೆಕ್ಟರ್ ವೇರಿಯಬಲ್ಗೆ ಎಷ್ಟು ಮೆಮೊರಿ ಬೇಕು? 1 ಬೈಟ್ ಮೆಮೊರಿ ಬೇಕು. ನೀವು ಕ್ಯಾರ್ ಗ್ರೇಡ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ರೆ ಆ ಗ್ರೇಡ್ ಅನ್ನುವ ಒಂದು ವೇರಿಯಬಲ್ ಮೆಮೊರಿನಲ್ಲಿ 1 ಬೈಟ್ ಅಷ್ಟು ಮೆಮೊರಿನ ಆಕ್ಯುಪೈ ಮಾಡುತ್ತೆ, ಸ್ಪೇಸ್ ನ ಆಕ್ಯುಪೈ ಮಾಡುತ್ತೆ. ಇದ್ರ ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂದ್ರೆ -128, ಮ್ಯಾಕ್ಸಿಮಮ್ ವ್ಯಾಲ್ಯೂ 127. ಏನಿದು ನಂಬರ್ ಅಲ್ಲಿ ಇದೆ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ ನೀವು ಕ್ಯಾರ್ ನಲ್ಲಿ ಕೇವಲ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡಬಹುದು. ABC, ಕ್ವಶನ್ ಮಾರ್ಕ್, ಆಸ್ಟ್ರಿಕ್, ಈ ರೀತಿ ಸಿಂಬಲ್ ಗಳನ್ನ ಸ್ಟೋರ್ ಮಾಡಬಹುದು. ಅಂಡ್ ಈ ಪ್ರತಿಯೊಂದು ಸಿಂಬಲ್ಗೂ ಒಂದೊಂದು ಆಸ್ಕಿ ಕೋಡ್ ಅಂತ ಇದೆ. ಆ ಆಸ್ಕಿ ಕೋಡ್ ನ ರೇಂಜ್ ಇದು. ಎಲ್ಲಿವರೆಗೂ ಆಸ್ಕಿ ಕೋಡ್ 127 ಇರುತ್ತೋ ಅಲ್ಲಿವರೆಗೂ ಆ ಆಸ್ಕಿ ಕೋಡ್ ನ ಕ್ಯಾರೆಕ್ಟರ್ ನ ನೀವು ಕ್ಯಾರ್ ಅನ್ನುವ ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡಬಹುದು. ಅದೇ ರೀತಿ ಮಿನಿಮಮ್ ಅಂದ್ರೆ -128,
ನೀವು ಹಿಂದೆ ಹೋದ್ರೆ ಝೀರೋಗಿಂತ ಕೆಳಗೆ ಹೋದ್ರೆ -28 ವರ್ಗೂನು ಕೂಡ ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟ್ ಮಾಡುವಂತ ಆಸ್ಕಿ ಕೋಡ್ಗಳಿದೆ. ಆ ಕ್ಯಾರೆಕ್ಟರ್ಸ್ ನ ನೀವು ಸ್ಟೋರ್ ಮಾಡಬಹುದು. ನಿಮ್ಗೆ ಆಸ್ಕಿ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಾನು ಕೆಳಗಡೆ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ನ ಪೇಸ್ಟ್ ಮಾಡಿದೀನಿ, ಕಂಪ್ಯೂಟರ್ ನಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತ. ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಆಸ್ಕಿ ಕೋಡ್ ನ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಇದರಲ್ಲಿ ಡೆಸಿಮಲ್ ವ್ಯಾಲ್ಯೂ ಇರೋದೇ ಇಲ್ಲ, ಸೊ ಬೇಕಾಗಿಲ್ಲ. ಟೈಪ್ ಸ್ಪೆಸಿಫೈಯರ್ %c ನ ನಾವು ಯೂಸ್ ಮಾಡ್ತೀವಿ. ಸೊ ಕ್ಯಾರೆಕ್ಟರ್ ಡೇಟಾನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ನಾವು %c ಅನ್ನುವ ಒಂದು ಟೈಪ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಈಗ ಇಂಟ್ ನೋಡೋಣ. ಒಂದು ಇಂಟೀಜರ್ ವೇರಿಯಬಲ್ ಗೆ ಮೆಮೊರಿನಲ್ಲಿ 2 bytes ಅಷ್ಟು ಸ್ಪೇಸ್ ಬೇಕು. ಯಾವಾಗ ಅಂದ್ರೆ ನಾವು ಡಾಸ್ ಅನ್ನುವ ಪ್ಲಾಟ್ಫಾರ್ಮ್ ನಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಟರ್ಬೋ C++ ನಲ್ಲಿ ನಾವು ಪ್ರೋಗ್ರಾಮ್ ನ ರನ್ ಮಾಡ್ತಿದ್ರೆ ಅದು ಎಕ್ಸಿಕ್ಯೂಟ್ ಆಗೋದು ಡಾಸ್ ಪ್ಲಾಟ್ಫಾರ್ಮ್ ನಲ್ಲಿ. ಅವಾಗ ಒಂದು ಇಂಟೀಜರ್ ಗೆ 2 bytes ಮೆಮೊರಿ ಬೇಕು. ಅದೇ ನಾವು ವಿಂಡೋಸ್ ಪ್ಲಾಟ್ಫಾರ್ಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ 4 bytes ಅಷ್ಟು ಮೆಮೊರಿ ಬೇಕು ಒಂದು ಇಂಟೀಜರ್ ಗೆ. ಅಂದ್ರೆ ಈಗ ನಾವು ಡೇವ್ C++ ಅನ್ನೋದು ವಿಂಡೋಸ್ ಅಲ್ಲಿ ರನ್ ಆಗ್ತಿದೆ ಅಲ್ವಾ, ಹಾಗಿದ್ಮೇಲೆ ಒಂದು ಇಂಟೀಜರ್ ವೇರಿಯಬಲ್ ಗೆ 4 bytes ಅಷ್ಟು ಮೆಮೊರಿ ಬೇಕಾಗುತ್ತೆ. ನಾನು ಆಗ್ಲೇ ಸ್ಟೋರ್ ಮಾಡಿದ್ದೆ ಇಂಟ್ ಮಾರ್ಕ್ಸ್ = 475 ಅಂತ. ಸೊ ಮಾರ್ಕ್ಸ್ ಅನ್ನುವ ವೇರಿಯಬಲ್ ನ ಸ್ಟೋರ್ ಮಾಡಬೇಕು ಅಂದ್ರೆ ನಮಗೆ 4 bytes ಅಷ್ಟು ಮೆಮೊರಿ ಬೇಕು. 2 bytes ಅಷ್ಟು ಯಾವಾಗ ಬೇಕು ಅಂದ್ರೆ ಡಾಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅದೇ ಪ್ರೋಗ್ರಾಮ್ ನ ರನ್ ಮಾಡ್ತಿದ್ರೆ ಆ ವೇರಿಯಬಲ್ ಗೆ 2 bytes ಬೇಕಾಗುತ್ತೆ. ವಿಂಡೋಸ್ ಪ್ಲಾಟ್ಫಾರ್ಮ್ ಅಲ್ಲಿ 4 bytes ಬೇಕಾಗುತ್ತೆ. ಸೊ ಇದನ್ನ ನಾನೀಗ ಎಕ್ಸಾಂಪಲ್ ನಲ್ಲಿ ತೋರಿಸ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಇಂಟೀಜರ್ ನಲ್ಲಿ ಮಿನಿಮಮ್ ನಾವೆಷ್ಟು ಸ್ಟೋರ್ ಮಾಡಬಹುದಂದ್ರೆ -32,768, ಮ್ಯಾಕ್ಸಿಮಮ್ ವ್ಯಾಲ್ಯೂ 32,767. ಅಂದ್ರೆ ನೀವು ಒಂದು ಇಂಟೀಜರ್ ವೇರಿಯಬಲ್ ನಲ್ಲಿ ಮ್ಯಾಕ್ಸಿಮಮ್ ಸ್ಟೋರ್ ಮಾಡ್ತೀರಾ ಅಂದ್ರೆ 32,767 ಮಾತ್ರ ಸ್ಟೋರ್ ಮಾಡಬಹುದು. ಮಿನಿಮಮ್ ಅಂದ್ರೆ -32,768 ವರೆಗೂ ಮಾತ್ರ ಸ್ಟೋರ್ ಮಾಡಬಹುದು. ಸೊ ಇಲ್ಲೂ ಕೂಡ ಯಾವುದೇ ಡೆಸಿಮಲ್ ಪ್ಲೇಸಸ್ ಇರೋದಿಲ್ಲ. ಅಂಡ್ ಇಲ್ಲಿ ನಾವು ಯೂಸ್ ಮಾಡೋ ಟೈಪ್ ಸ್ಪೆಸಿಫೈಯರ್ ಯಾವುದು %d. ಅಂದ್ರೆ ನಾವು ಇಂಟೀಜರ್ ಡೇಟಾನ ಫಾರ್ಮ್ಯಾಟ್ ಮಾಡೋದಕ್ಕೆ %d ಯೂಸ್ ಮಾಡ್ತೀವಿ. ಲಾಂಗ್ ಅನ್ನುವ ವೇರಿಯಬಲ್ ಡಿಕ್ಲೇರ್ ಮಾಡಿದ್ರೆ ಇದಕ್ಕೆ ಬೇಕಾದಂತ ಮೆಮೊರಿ ಸ್ಪೇಸ್ 4 bytes. ಅಂಡ್ ಇಲ್ಲಿ ನೋಡಿ, ಒಂದು ಲಾಂಗ್ ವೇರಿಯಬಲ್ ನಲ್ಲಿ ಮಿನಿಮಮ್ ನೀವು ಈ ಒಂದು ಡೇಟಾ ಸ್ಟೋರ್ ಮಾಡಬಹುದು, ಮ್ಯಾಕ್ಸಿಮಮ್ ನೀವು ಇಷ್ಟನ್ನ ಸ್ಟೋರ್ ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ ಲಾಂಗ್ ನ ರೇಂಜ್ ಇದು. ನೀವು ಈ ನಂಬರ್ ಇಂದ ಸ್ಟಾರ್ಟ್ ಮಾಡಿ ಈ ನಂಬರ್ ವರೆಗೂ ಮಧ್ಯದಲ್ಲಿ ಯಾವುದೇ ಡೇಟಾ ಬೇಕಿದ್ರು ಒಂದು ಲಾಂಗ್ ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡಬಹುದು. ಆದ್ರಿಂದ ಇದು ನೋಡಿ ಎಷ್ಟು ಉದ್ದ ಇದೆ. ಬಟ್ ಇಂಟ್ ತಗೊಂಡ್ರೆ ಇಂಟಿಗೆ ಲಿಮಿಟ್ ಇದೆ. ನೀವು -32,768 ಇಂದ ಸ್ಟಾರ್ಟ್ ಮಾಡಿ 32,767 ವರೆಗೂ ಮಾತ್ರನೇ ಸ್ಟೋರ್ ಮಾಡಬಹುದು. ಇದು ಮಧ್ಯದಲ್ಲಿ ಯಾವ್ದಾದ್ರು ಒಂದು ನಂಬರ್ ನ ನೀವು ಸ್ಟೋರ್ ಮಾಡಬಹುದು ಅಷ್ಟೇ. ಇಲ್ಲೇ ಯಾವ್ದು ಡೆಸಿಮಲ್ ಪ್ಲೇಸಸ್ ಇರೋದಿಲ್ಲ. ಅಂಡ್ ಲಾಂಗ್ ನ ನಾವು ರೆಪ್ರೆಸೆಂಟ್ ಮಾಡೋದಿಕ್ಕೆ %l ಯೂಸ್ ಮಾಡ್ತೀವಿ. ಅಂಡ್ ಒಂದು ಫ್ಲೋಟ್ ವೇರಿಯಬಲ್ ಗೆ 4 bytes ಮೆಮೊರಿ ಬೇಕು. ಅಂಡ್ ಮಿನಿಮಮ್ ವ್ಯಾಲ್ಯೂ 3.4 exponent -38 ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 3.4 exponent +38. ಏನಿದು ಅಂದ್ರೆ ತುಂಬಾ ದೊಡ್ಡದಾದಂತ ನಂಬರ್ ನಾವು ಎಕ್ಸ್ಪೋನೆನ್ಷಿಯಲ್ ಅಲ್ಲಿ ಹೇಳ್ತೀವಿ. ಇದರ ಅರ್ಥ ಏನು? ಸೊ ಇಲ್ಲಿ ನೋಡಿ, 3.4e -38 ಅಂದ್ರೆ ಅರ್ಥ 3.4 into 10⁻⁻38. ಅಂದ್ರೆ ಇದ್ರ ಮುಂದೆ ನೀವು ಅಥವಾ ಡಿವೈಡೆಡ್ ಬೈ -38 ಮಾಡಿ. ಅರ್ಥ ಆಯ್ತಲ್ಲ? ಇದನ್ನ ನೀವು ಹೇಗೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ತಿರೋ ಅರ್ಥ ಮಾಡಿ. ಸೊ ಇದನ್ನ ನೀವು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡಿ. 3.4 into 10⁻⁻38 ಗೊತ್ತಾಯ್ತಲ್ಲ? 3.4e +38 ಅಂದ್ರೆ ಅರ್ಥ 3.4 into 10⁻38, 10⁻38 ಅಂತ ಅರ್ಥ. ಅಂದ್ರೆ 3.4 ಅದರ ಮುಂದೆ 38 zeros, ಅಂದ್ರೆ ಅಷ್ಟು ದೊಡ್ಡ ನೀವು ನಂಬರ್ ನ ಇದರಲ್ಲಿ ಸ್ಟೋರ್ ಮಾಡಬಹುದು. ಬಟ್ ಅಷ್ಟು ದೊಡ್ಡ ನಂಬರ್ ನ ಸ್ಟೋರ್ ಮಾಡಬಹುದು, ಆದ್ರೆ ಇದರಲ್ಲಿ ಸಪೋರ್ಟ್ ಮಾಡುವಂತ ಮ್ಯಾಕ್ಸಿಮಮ್ ಡೆಸಿಮಲ್ ಪ್ಲೇಸಸ್ ಎಷ್ಟು? 6 ಮಾತ್ರ. ಅಂದ್ರೆ ನೀವು ಯಾವ್ದಾದ್ರೂ ಒಂದು ನಂಬರ್ ನ ಪಕ್ಕದಲ್ಲಿ ಜಸ್ಟ್ ಪಾಯಿಂಟ್ ಆದ್ಮೇಲೆ ನೀವು ಜಸ್ಟ್ 6 ಡೆಸಿಮಲ್ ಪ್ಲೇಸಸ್ ನ ಮಾತ್ರ ಹಾಕ್ಬೋದು. ಈ ರೀತಿ 1 2 3 4 5 6 ಇಷ್ಟೇ. ಪಾಯಿಂಟ್ ನ ನಂತರ ನೀವು 6 ಡೆಸಿಮಲ್ ಪ್ಲೇಸಸ್ ನ ಮಾತ್ರ ಹಾಕೋದಿಕ್ ಸಾಧ್ಯ. ಅಂಡ್ ಇದನ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ನಾವು %f ನ ಯೂಸ್ ಮಾಡ್ತೀವಿ. ಅಂಡ್ ಡಬಲ್ ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಫ್ಲೋಟ್ ಗಿಂತ ದೊಡ್ಡ ಡೆಸಿಮಲ್ ಪ್ಲೇಸ್, ಫ್ಲೋಟ್ ಗಿಂತ ಜಾಸ್ತಿ ಡೆಸಿಮಲ್ ಪ್ಲೇಸಸ್ ನ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ಡಬಲ್ ವೇರಿಯಬಲ್ ನ ಯೂಸ್ ಮಾಡ್ತೀವಿ. ಅಂಡ್ ಇದಕ್ಕೆ ಒಂದು ಡಬಲ್ ವೇರಿಯಬಲ್ ಗೆ 8 bytes ಮೆಮೊರಿ ಬೇಕು. ಅಂಡ್ ಇದರ ರೇಂಜ್ ನೋಡಿ ಇಷ್ಟಿರುತ್ತೆ.
ಇಲ್ಲಿಂದ ಹಿಡಿದು ನೀವು ಈ ಮಧ್ಯದಲ್ಲಿ ಯಾವುದೇ ನಂಬರ್ನ ಸ್ಟೋರ್ ಮಾಡಬಹುದು. ಅಂಡ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನೀವು ಡಬಲ್ ವೇರಿಯಬಲ್ ನಲ್ಲಿ 15 ಪ್ಲೇಸಸ್ ನ ಹಾಕಬಹುದು. ಅಂದ್ರೆ 15 ಡೆಸಿಮಲ್ ಪ್ಲೇಸಸ್ ಸಪೋರ್ಟ್ ಮಾಡುತ್ತೆ ಇದು. ಪಾಯಿಂಟ್ ಆದ್ಮೇಲೆ ನೀವು 15 ಡಿಜಿಟ್ಸ್ ನ ಹಾಕಬಹುದು. ಅಂಡ್ ಇದನ್ನ ಸ್ಪೆಸಿಫೈ ಮಾಡೋದಕ್ಕೆ ನಾವು %LF ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಸೊ ಈಗ ಇದನ್ನ ನಾವು ರನ್ ಮಾಡಿ ನೋಡೋಣ, ನಿಮ್ಗಾಗ ಗೊತ್ತಾಗುತ್ತೆ. ಸೊ ಈಗ ನಾವು ಈ ಎಲ್ಲಾ ಡೇಟಾ ಟೈಪ್ಸ್ ನ ಒಂದೇ ಸರಿ ಪ್ರಿಂಟ್ ಮಾಡಿ ತೋರಿಸ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಈ ಒಂದು ಪ್ರೋಗ್ರಾಮ್ ನ ಟೈಪ್ ಮಾಡಿದ್ದೀನಿ ಟು ಡೆಮಾನ್ಸ್ಟ್ರೇಟ್ ಡಿಫರೆಂಟ್ ಡೇಟಾ ಟೈಪ್ಸ್. ನಾನಿಲ್ಲಿ ಜಸ್ಟ್ ಈ ಒಂದು ಡೇಟಾ ಟೈಪ್ಸ್ ನ ಯೂಸ್ ಮಾಡಿಕೊಂಡು ವೇರಿಯಬಲ್ಸ್ ಗೆ ಡೇಟಾನ ಅಸೈನ್ ಮಾಡ್ಬಿಟ್ಟಿದೀನಿ. ಈಗ ಇಂಟ್ ಐ ನಲ್ಲಿ 25 ಸ್ಟೋರ್ ಮಾಡಿದೀನಿ, ಲಾಂಗ್ ಎಲ್ ಅನ್ನೋ ವೇರಿಯಬಲ್ ತಗೊಂಡಿದ್ದೀನಿ, ಅದರಲ್ಲಿ ನೋಡಿ 1 2 3 4 5 6 7 8 9 ತಗೊಂಡಿದ್ದೀನಿ. ಅದನ್ನೇ ನಾನು ಇಂಟೀಜರ್ ನಲ್ಲಿ ಇಂಟ್ ಅಲ್ಲಿ ತಗೊಂಡಿದ್ರೆ ಇಷ್ಟು ಕೆಪಾಸಿಟಿ ಇರ್ತಿರ್ಲಿಲ್ಲ, ಇಂಟ್ ಇಷ್ಟನ್ನ ಸ್ಟೋರ್ ಮಾಡ್ಕೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅದೇ ರೀತಿ ಕ್ಯಾರ್ ಸಿ ಅಂತ ತಗೊಂಡಿದ್ದೀನಿ, ಸಿ ವೇರಿಯಬಲ್ ನಲ್ಲಿ ವೈ ನ ಸ್ಟೋರ್ ಮಾಡಿದೀನಿ, ಯಾಕಂದ್ರೆ ಇದು ಸಿಂಗಲ್ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂಡ್ ಫ್ಲೋಟ್ ಅಂತ ವೇರಿಯಬಲ್ ಡಿಕ್ಲೇರ್ ಮಾಡಿ, ಎಫ್ ಅನ್ನೋ ವೇರಿಯಬಲ್ ನ ಫ್ಲೋಟ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ನಾನು 9 ಡಿಜಿಟ್ಸ್ ಹಾಕಿದ್ದೀನಿ ಪಾಯಿಂಟ್ ಆದ್ಮೇಲೆ, ಬಟ್ 9 ಡಿಜಿಟ್ಸ್ ಪ್ರಿಂಟ್ ಆಗೋದಿಲ್ಲ. ಎಷ್ಟು ಪ್ರಿಂಟ್ ಆಗುತ್ತೆ ನೋಡೋಣ. ಅಂಡ್ ಡಬಲ್ ಡಿ ತಗೊಂಡು ನಾನು ಇಲ್ಲಿ 15 ಡಿಜಿಟ್ಸ್ ನ ಹಾಕಿದ್ದೀನಿ ಪಾಯಿಂಟ್ ಆದ್ಮೇಲೆ. ಕಾಣಿಸ್ತಿದ್ಯಾ? 1 2 3 4 5 6 7 8 9 1 2 3 4 5 6 ಅಂದ್ರೆ 15 ಡಿಜಿಟ್ಸ್ ಇದೆ ಪಾಯಿಂಟ್ ಆದ್ಮೇಲೆ. ಸೊ ಈಗ ನಾವು ಇವನ್ನ ಪ್ರಿಂಟ್ ಮಾಡೋಣ. ಸೊ ಪ್ರಿಂಟ್ ಮಾಡ್ಬೇಕಂದ್ರೆ ಪ್ರಿಂಟ್ ಎಫ್ ಯೂಸ್ ಮಾಡಬೇಕು. ಅಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈಗ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ಇಲ್ಲಿರುವ ವೇರಿಯಬಲ್ಸ್ ನ ಪ್ರಿಂಟ್ ಮಾಡ್ತೀನಿ. ಇಂಟ್ ಈಕ್ವಲ್ ಟು %d, ಐ ಅಂದ್ರೆ ಐ ಅಲ್ಲಿರೋ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ಇಲ್ಲಿ. ಲಾಂಗ್ %LD, ಸೊ ನಾನು ಆಗ್ಲೇ %L ಹೇಳಿದ್ದೆ, ಬಟ್ %L ಅಲ್ಲ, %LD ಯೂಸ್ ಮಾಡಬೇಕು ಲಾಂಗ್ ವೇರಿಯಬಲ್ ನ ಪ್ರಿಂಟ್ ಮಾಡೋಕಂದ್ರೆ. ಅದೇ ರೀತಿ ಕ್ಯಾರ್ ಪ್ರಿಂಟ್ ಮಾಡ್ಬೇಕಂದ್ರೆ %C, ಫ್ಲೋಟ್ %F, ಡಬಲ್ %LF. ಸೊ ಇದನ್ನ ರನ್ ಮಾಡಿ ನೋಡೋಣ. ಅಂಡ್ ಇಲ್ಲಿ ಬಂದಿದೆ ನೋಡಿ ರಿಸಲ್ಟ್. ಅಂಡ್ ಇಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಕೂಡ ಆಗಿದೆ ರಿಸಲ್ಟ್ ನಲ್ಲಿ. ಏನಾಗಿದೆ ಡೀಟೇಲ್ ಆಗಿ ನೋಡೋಣ. ಇಂಟ್ ಅಲ್ಲಿ 25 ಸ್ಟೋರ್ ಆಗಿದೆ, ಓಕೆ 25 ಪ್ರಿಂಟ್ ಆಗಿದೆ. ಲಾಂಗ್ ಅಲ್ಲಿ ಇರೋದು ಪ್ರಿಂಟ್ ಆಗಿದೆ ಕರೆಕ್ಟ್ ಆಗಿ, ಕ್ಯಾರೆಕ್ಟರ್ ನಲ್ಲಿ ಇರೋದು ಪ್ರಿಂಟ್ ಆಗಿದೆ. ಬಟ್ ಫ್ಲೋಟ್ ಅಲ್ಲಿ ಇರೋದು 25.1 2 3 4 5 6 7 8 9, ಬಟ್ ಇಲ್ಲಿ ನೋಡಿ 1 2 3 4 5 7 ಮಾತ್ರ ಪ್ರಿಂಟ್ ಆಗಿದೆ. 4 5 6 ಪ್ರಿಂಟ್ ಆಗ್ಬೇಕಿತ್ತಲ್ವಾ, ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ಸ್ ಮಾತ್ರ ಇದು ಸಪೋರ್ಟ್ ಮಾಡುತ್ತೆ. ಅಫ್ ಕೋರ್ಸ್ 6 ಡಿಜಿಟ್ ಮಾತ್ರನೇ ಪ್ರಿಂಟ್ ಆಗಿದೆ. ಎಲ್ಲಿವರೆಗೂ ಅಂದ್ರೆ 1 2 3 4 5 6 ವರೆಗೂ. ಸೊ 6 ವರೆಗೂ ಇದು ಮಾತ್ರ ಕನ್ಸಿಡರ್ ಮಾಡಿದೆ, ಅಷ್ಟನ್ನ ಮಾತ್ರ ಇಲ್ಲಿ ಪ್ರಿಂಟ್ ಮಾಡಿದೆ. ಸೊ 6 ನ ರೌಂಡ್ ಅಪ್ ಮಾಡಿದೆ, ಆದ್ರಿಂದ 6 7 ಆಗಿದೆ. ಗೊತ್ತಾಯ್ತಲ್ಲ? 6 7 ಯಾಕೆ ಆಗಿದೆ ಅಂದ್ರೆ ಇದು 6 ಮುಂದೆ ನಂಬರ್ ಕೂಡ ಇದೆ, 6 ಮುಂದೆ ನಂಬರ್ ಇದೆ ಅಲ್ವಾ, 7 8 9. ಸೊ 6 ನ ರೌಂಡ್ ಅಪ್ ಮಾಡಿದ್ರೆ 7 ಆಗುತ್ತೆ, ಯಾಕೆಂದ್ರೆ 6 ನಂತರ 7 ಇರೋದ್ರಿಂದ. ಅಂದ್ರೆ 6 ಮುಂದೆ ಯಾವ ಡಿಜಿಟ್ ಇರುತ್ತೆ ಅದು 5ಕ್ಕಿಂತ ಜಾಸ್ತಿ ಇದ್ರೆ 6 7 ಆಗುತ್ತೆ, ಅಥವಾ 6 ಮುಂದೆ ಇರೋ ನಂಬರ್ 5ಕ್ಕಿಂತ ಕಡಿಮೆ ಇದ್ರೆ 6 5 ಆಗುತ್ತೆ. ಸೊ ಆದ್ರಿಂದ ಇಲ್ಲಿ 1 2 3 4 5 7 ಆಗಿದೆ. ಅಂಡ್ ಡಬಲ್ ನಲ್ಲಿ ಇರೋದು 15 ಡಿಜಿಟ್ಸ್ ಅಲ್ವಾ, 25 ಪಾಯಿಂಟ್ ಆದ್ಮೇಲೆ 15 ಡಿಜಿಟ್ಸ್ ಇದೆ. ಆದ್ರೆ ಇಲ್ಲೂ ಕೂಡ ಸೇಮ್ ಫ್ಲೋಟ್ ತರಾನೇ ಪ್ರಿಂಟ್ ಆಗಿದೆ. ಯಾಕೆ ಅಂದ್ರೆ ಬೈ ಡಿಫಾಲ್ಟ್ ಡಬಲ್ ಫ್ಲೋಟ್ ತರಾನೇ ಬಿಹೇವ್ ಆಗುತ್ತೆ. ಬಟ್ ನಾವು ಫುಲ್ ಪ್ರಿಸಿಷನ್ ಪ್ರಿಂಟ್ ಮಾಡಬೇಕು ಅಂದ್ರೆ %LF ಮಧ್ಯದಲ್ಲಿ, ಅಂದ್ರೆ ಈ ಜಾಗದಲ್ಲಿ ನಮ್ಗೆ ಎಷ್ಟು ಪಾಯಿಂಟ್ ಆದ್ಮೇಲೆ ಡಿಜಿಟ್ಸ್ ಬೇಕು ಅಷ್ಟನ್ನ ಇಲ್ಲಿ ಟೈಪ್ ಮಾಡಬೇಕು. ಅಂದ್ರೆ 0.15 ಅಂತ ಟೈಪ್ ಮಾಡಬೇಕು. 0.15 ಅಂದ್ರೆ ಅರ್ಥ ಪಾಯಿಂಟ್ ಆದ್ಮೇಲೆ 15 ಡಿಜಿಟ್ಸ್ ನ ಪ್ರಿಂಟ್ ಮಾಡು ಅಂತ ಹೇಳೋದು. ಸೊ ಇದು ರನ್ ಮಾಡೋಣ. ನೋಡಿ ಬಂದಿದೆ, ಕಾಣಿಸ್ತಿದೆಲ್ಲ 25.1 2 3 4 5 6 7 8 9 1 2 3 4 5 6 ಆಗ್ಬೇಕಿತ್ತು, 6 ಇದ್ದು 5 ಆಗಿದೆ. ಯಾಕೆಂದ್ರೆ ರೌಂಡ್ ಅಪ್ ಆಗಿದೆ 5 ಗೆ, ಯಾಕೆಂದ್ರೆ 6 ಮುಂದೆ ಯಾವುದೇ ನಂಬರ್ ಇಲ್ಲ, ಆದ್ರಿಂದ 6 ನ ರೌಂಡ್ ಅಪ್ ಮಾಡಿ 5 ಗೆ ಇಟ್ಟಿದ್ದಾರೆ. ಸೊ 15 ಡಿಜಿಟ್ಸ್ ಪ್ರಿಂಟ್ ಆಗಿದೆಯಾ ನೆನ್ಪಿಟ್ಕೊಳ್ಳಿ. ಡಬಲ್ ನಲ್ಲಿ ಪಾಯಿಂಟ್ ಆದ್ಮೇಲೆ 15 ಡಿಜಿಟ್ಸ್ ಪ್ರಿಂಟ್ ಆಗುತ್ತೆ, ಫ್ಲೋಟ್ ನಲ್ಲಿ ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ಸ್ ಪ್ರಿಂಟ್ ಆಗುತ್ತೆ. ಅಂಡ್ ಅದ್ರ ಮುಂದೆ ಯಾವ ನಂಬರ್ ಇದೆ ಅನ್ನೋದ್ರ ಮೇಲೆ ಇದು ರೌಂಡ್ ಅಪ್ ಆಗುತ್ತೆ. ಗೊತ್ತಾಯ್ತಾ? ಅಥವಾ ನಿಮಗೆ 6 ಡಿಜಿಟ್ಸ್ ಬೇಕು ಅಂದ್ರೆ ನಾನು ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. 1 2 3 4 5 6 ನ ಇಡ್ತೀನಿ ನಾನು ಇಲ್ಲಿ. 6 ಇಟ್ರು 6 5 ಆಗೋಗುತ್ತೆ, ಯಾಕೆಂದ್ರೆ ರೌಂಡ್ ಅಪ್ ಆದಾಗ 5 ಆಗುತ್ತೆ. ಸೊ ನಾನು ಇಲ್ಲಿ ಏನ್ ಹೇಳ್ತೀನಿ, 1 2 3 4 5 5 ಸ್ಟೋರ್ ಮಾಡ್ತೀನಿ. ಅಂಡ್ ಇಲ್ಲೂ ಕೂಡ 1 2 3 4 5 6 7 8 9 1 2 3 4 5 5 ಸ್ಟೋರ್ ಮಾಡ್ತೀನಿ. ಇದ್ರೆ ರನ್ ಮಾಡ್ತೀನಿ. ಈಗ ನೋಡಿ ಎಕ್ಸಾಕ್ಟ್ ಫಿಗರ್ ಬರುತ್ತೆ. ಎಸ್, ನಮಗೆ ಬೇಕಾಗಿರೋದು ಬಂದಿದೆ ಅಲ್ವಾ. ನೋಡಿ ಇಲ್ಲಿ 6 ಡಿಜಿಟ್ಸ್ ಸ್ಟೋರ್ ಆಗಿದೆ, ಡಬಲ್ ಆದ್ರ ಮೇಲೆ 15 ಡಿಜಿಟ್ಸ್ ಸ್ಟೋರ್ ಆಗಿದೆ. ಐ ಹೋಪ್ ನಿಮ್ಗೆ ಈ ಕ್ಲಾಸ್ ಅರ್ಥ ಆಗಿದೆ ಅನ್ಕೊಳ್ತಾ ಇದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇದನ್ನ ಶೇರ್ ಮಾಡಿ.